ಈ ದಿನ ನಾವು BCOS 186 ವೈಯಕ್ತಿಕ ಮಾರಾಟ ಮತ್ತು ಮಾರಾಟಗಾರಿಕೆಯಲ್ಲಿ ಬ್ಲಾಕ್ 3 ಮಾರಾಟ ಪ್ರಕ್ರಿಯೆ, ಅದರಲ್ಲಿ ಘಟಕ 1 ಮಾರಾಟ ಪ್ರಕ್ರಿಯೆ ಬಗ್ಗೆ ಚರ್ಚಿಸಲಿದ್ದೇವೆ. ಈ ಘಟಕದಲ್ಲಿ ನಮಗೆ ತಿಳಿದಿರೋ ಹಾಗೆ ಇದರ ಉದ್ದೇಶಗಳು, ಪರಿಚಯ, ಮಾರಾಟ ಪ್ರಕ್ರಿಯೆ ಎಂದರೇನು, ಮಾರಾಟ ಪ್ರಕ್ರಿಯೆಯ ಹಂತಗಳು, ಆ ಮಾರಾಟ ಪ್ರಕ್ರಿಯೆಯ ಹಂತಗಳಲ್ಲಿ ನಮಗೆ 6 ವಿಧಾನಗಳಿವೆ. ಅವು ಯಾವುವು ಅಂತ ಹೇಳಿದ್ರೆ, ನಿರೀಕ್ಷೆ ಮತ್ತು ಅರ್ಹತೆ, 2ನೇ ಹಂತ ಮಾರಾಟದ ಕರೆಯನ್ನು ಯೋಜಿಸುವುದು, 3ನೇ ಹಂತ ನಿರೀಕ್ಷೆಯನ್ನು ಸಮೀಪಿಸುವುದು, 4ನೇ ಹಂತ ಮಾರಾಟದ ಪ್ರಸ್ತುತಿ ಮತ್ತು ಪ್ರದರ್ಶನವನ್ನು ಮಾಡುವುದು, ಅದರ ಜೊತೆಗೆ ಪ್ರಾಸ್ಪೆಕ್ಟ್ ಆಕ್ಷೇಪಣೆಗಳೊಂದಿಗೆ ವ್ಯವಹರಿಸುವುದು, ಮಾರಾಟವನ್ನು ಮುಚ್ಚುವುದು, ಕೊನೆಯ ಹಂತ ಮಾರಾಟವನ್ನು ಅನುಸರಣೆಯನ್ನು ಮಾಡಿ ಪರಿಶೀಲನೆಯನ್ನು ಮಾಡುವುದು. ಇಂದಿನ ತರಗತಿಯಲ್ಲಿ ನಾವು ಮಾರಾಟ ಪ್ರಕ್ರಿಯೆಯ 2 ಹಂತಗಳ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ. ಈ ದಿನದ ತರಗತಿಯಲ್ಲಿ ನಾವು ಉಳಿದ ಹಂತಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಲಿದ್ದೇವೆ. ಅದಕ್ಕೂ ಮುನ್ನ ಈ ದಿನದ ತರಗತಿಯಲ್ಲೂ ಸಹ ನಾವು ಮಾರಾಟ ಪ್ರಕ್ರಿಯೆಯ ಕಿರುನೋಟವನ್ನು ನೋಡೋಣ. ಹಾಗೆ ಹಂತಗಳನ್ನು ವಿವರಿಸಿದ ನಂತರ ಮುಖ್ಯ ಹಂತಗಳಾದ ಉಳಿದ ಹಂತಗಳ ಬಗ್ಗೆ ನಾವು ಈ ದಿನದ ತರಗತಿಯಲ್ಲಿ ಚರ್ಚಿಸುತ್ತೇವೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾರಾಟ ಪ್ರಕ್ರಿಯೆ ಅಂತ ಹೇಳಿದ್ರೆ, ಈ ಮಾರಾಟದ ಪ್ರಕ್ರಿಯೆಯನ್ನು ಗ್ರಾಹಕನಾಗಿ ಪರಿವರ್ತಿಸಲು ಮಾರಾಟದ ಚಕ್ರದಲ್ಲಿ ಮಾರಾಟಗಾರನು ನಿರ್ವಹಿಸುವ ಅನುಕ್ರಮ ಹಂತವನ್ನೇ ನಾವು ಮಾರಾಟದ ಪ್ರಕ್ರಿಯೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಪ್ರಯತ್ನಿಸಿದ ಮತ್ತು ಪರೀಕ್ಷಿಸಿದ ಪ್ರಕ್ರಿಯೆ ಇದು. ಮಾರಾಟದ ಪೈಪ್ಲೈನ್ ಮೂಲಕ ಒಪ್ಪಂದವನ್ನು ಸರಿಸಲು ಮತ್ತು ಅದನ್ನು ಮುಚ್ಚಲು ಮಾರಾಟಗಾರರಿಗೆ ಮಾರ್ಗದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಹಂತ ಹಂತದ ಪ್ರಕ್ರಿಯೆಯಾಗಿದ್ದು, ಗ್ರಾಹಕರು ಮತ್ತು ಮಾರಾಟಗಾರರ ಸಂಪರ್ಕಕ್ಕೆ ಬಹಳ ಹಿಂದೆಯೇ ಪ್ರಾರಂಭವಾಗುತ್ತದೆ. ಈ ಮಾರಾಟ ಪ್ರಕ್ರಿಯೆಯು ಆರ್ಡರ್ ಅನ್ನು ಯಶಸ್ವಿಯಾಗಿ ಪಡೆಯಲು ಮತ್ತು ದೀರ್ಘಾವಧಿಯ ಗ್ರಾಹಕರ ಸಂಬಂಧವನ್ನು ಅಭಿವೃದ್ಧಿಪಡಿಸಲು ಕೈಗೊಂಡ ಚಟುವಟಿಕೆಗಳ ಒಂದು ಗುಂಪಾಗಿದೆ. ಮಾರಾಟದ ಪೈಪ್ಲೈನ್ ಮಾರಾಟ ಪ್ರಕ್ರಿಯೆಯು ವಿವಿಧ ಹಂತಗಳಲ್ಲಿನ ಅವಕಾಶಗಳ ದೃಶ್ಯ ಸ್ನ್ಯಾಪ್ಶಾಟ್ ಆಗಿದೆ. ಇದು ಮಾರಾಟಗಾರರಿಗೆ ಯಾವ ಡೀಲ್ಗಳ ಮೇಲೆ ಕೇಂದ್ರೀಕರಿಸಬೇಕು, ಅವರು ಎಲ್ಲಿ ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಅವರು ಎಷ್ಟು ಸೇಲ್ಸ್ ಮಾಡುವ ಸಾಧ್ಯತೆ ಇದೆ ಅಥವಾ ಮಾರಾಟ ಮಾಡುವ ಸಾಧ್ಯತೆ ಇದೆ ಎಂಬುದನ್ನು ತಿಳಿದುಕೊಳ್ಳಲು ಈ ಮಾರಾಟ ಪ್ರಕ್ರಿಯೆ ಅಂತ ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಒಬ್ಬ ಗ್ರಾಹಕ ವಸ್ತುಗಳನ್ನು ಕೊಂಡುಕೊಳ್ಬೇಕು ಅಂತ ಹೇಳಿದ್ರೆ ಕೆಲವು ಹಂತಗಳನ್ನು ನಾವು ಅನುಕ್ರಮವಾಗಿ ಪಾಲಿಸುತ್ತಾ ಹೋಗುತ್ತೇವೆ. ಆ ಹಂತಗಳನ್ನೇ ನಾವು ಮಾರಾಟಗಾರರು ಹಾಗೂ ಗ್ರಾಹಕರ ನಡುವೆ ಕೆಲವೊಂದು ನಿರ್ವಹಿಸುವ ಹಂತ ಏನಿದೆ, ಆ ಹಂತಗಳನ್ನೇ ನಾವು ಮಾರಾಟ ಪ್ರಕ್ರಿಯೆ ಅಂತ ಕರಿತೀವಿ ಅಂತ ನಮ್ಮೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿದೆ. ಈ ಹಂತದಲ್ಲಿರುವ ಪ್ರಕ್ರಿಯೆಗಳು ಕೇವಲ ಗ್ರಾಹಕರನ್ನ ನೋಡಿದ ತಕ್ಷಣ ಅಭಿವೃದ್ಧಿಪಡಿಸೋದಿಲ್ಲ. ಒಬ್ಬ ಗ್ರಾಹಕ ಇವರೇ ಅಂತ ಹೇಳಿ ನಾವು ಖಚಿತಪಡಿಸುವುದಕ್ಕಿಂತ ಮುಂಚೆಯೇ ಈ ಪ್ರಕ್ರಿಯೆಯನ್ನು ನಾವು ಶುರು ಮಾಡಿರ್ತೀವಿ. ಈ ಮಾರಾಟ ಪ್ರಕ್ರಿಯೆಯಲ್ಲಿ ಹಂತಗಳು: ನಿರೀಕ್ಷೆ ಮತ್ತು ಅರ್ಹತೆ, ಮಾರಾಟದ ಕರೆಯನ್ನು ಯೋಜಿಸುವುದು, ಇದನ್ನು ನಾವು ಪೂರ್ವ ಅಪ್ರೋಚ್ ಅಥವಾ ಪೂರ್ವ ವಿಧಾನ ಅಂತ ಕೂಡ ಕರಿತೀವಿ. ನಿರೀಕ್ಷೆಯನ್ನು ಸಮೀಪಿಸುವುದು, ಮಾರಾಟದ ಪ್ರಸ್ತುತಿಯನ್ನು ಮಾಡುವುದು, ಪ್ರಾಸ್ಪೆಕ್ಟ್ ಆಕ್ಷೇಪಣೆಗಳೊಂದಿಗೆ ವ್ಯವಹರಿಸುವುದು, ಮಾರಾಟವನ್ನು ಮುಚ್ಚುವುದು, ಕೊನೆಯ ಹಂತ ಉತ್ತಮವಾದ ಹಂತ ಅಂತಾನೆ ಹೇಳ್ಬೋದು, ಅನುಸರಣೆ ಅಥವಾ ಪ್ರತಿಕ್ರಿಯೆ. ಈಗ ಹಂತಗಳನ್ನು ಒಂದೊಂದು ವಿವರಿಸುತ್ತಾ, ಹಿಂದಿನ ತರಗತಿಯಲ್ಲಿ ಈ ಮೊದಲ 2 ಹಂತಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡಿದ್ದೇವೆ. ಉಳಿದ ಹಂತಗಳನ್ನ ಈ ದಿನದ ತರಗತಿಯಲ್ಲಿ ನಾವು ಚರ್ಚಿಸುತ್ತಾ ಹೋಗ್ತೇವೆ. ಮೊದಲನೇ ಹಂತ ನಿರೀಕ್ಷೆ ಮತ್ತು ಅರ್ಹತೆ. ನಿಮ್ಮ ಉತ್ಪನ್ನ ಅಥವಾ ಸೇವೆಯಲ್ಲಿ ಆಸಕ್ತಿ ಹೊಂದಿರುವ ಸಂಭಾವ್ಯ ಗ್ರಾಹಕರು ಅಥವಾ ಲೀಡ್ಗಳನ್ನು ಗುರುತಿಸುವ ಪ್ರಕ್ರಿಯೆಯನ್ನ ಪ್ರಾಸ್ಪೆಕ್ಟಿಂಗ್ ಸೂಚಿಸುತ್ತದೆ. ಅಂದ್ರೆ ನಿರೀಕ್ಷೆ ಅಂತ ಕರಿತೀವಿ. ಯಾರಿಗೆ ಯಾವುದನ್ನ ತಗೋಬೇಕು, ಯಾವ ಗ್ರಾಹಕರನ್ನ ನಾವು ಇಲ್ಲಿ ಆಯ್ಕೆ ಮಾಡಬೇಕು, ಅವ್ರಿಗೆ ಅಂತ ಅರ್ಹತೆ ಇದೆಯಾ, ಮೌಲ್ಯಯುತ ಗ್ರಾಹಕರಾಗಲು
ಕೆಲವು ಮಾನದಂಡಗಳನ್ನು ಪೂರೈಸುತ್ತದೆ ಎಂಬುದನ್ನು ಮೌಲ್ಯಮಾಪನ ಮಾಡುವುದನ್ನ ಈ ಮೊದಲನೇ ಹಂತ ಏನ್ ಮಾಡಿರುತ್ತೆ, ಒಳಗೊಂಡಿರುತ್ತದೆ. ಈ ಹಂತದಲ್ಲಿ ಗ್ರಾಹಕರ ಅಗತ್ಯತೆಗಳು, ಬಜೆಟ್ ಆಗಿರ್ಬೋದು, ಅವರ ಅಧಿಕಾರ ಏನು, ಅವರು ಖರೀದಿ ಮಾಡಕ್ಕೆ ಸಿದ್ಧ ಇದಾರಾ ಇಲ್ವಾ, ಅಥವಾ ಖರೀದಿ ಮಾಡಲು ನಿರ್ಣಯಿಸಿದಾರಾ ಇಲ್ವಾ ಅನ್ನೋ ಒಂದು ಕೆಲವು ಚಟುವಟಿಕೆಗಳನ್ನ ನಾವು ಮೊದಲನೇ ಹಂತ ನಿರೀಕ್ಷೆ ಮತ್ತು ಅರ್ಹತೆಯಲ್ಲಿ ನಾವು ಆಲ್ರೆಡಿ ಚರ್ಚೆಯನ್ನ ಮಾಡಿದ್ದೇವೆ. ಎರಡನೇ ಹಂತ ಮಾರಾಟದ ಕರಿಯನ್ನ ಯೋಜಿಸುವುದು. ಇದನ್ನ ನಾವು ಪೂರ್ವ ಸಿದ್ಧತಾ ಹಂತವಾಗಿದ್ದು, ಇಲ್ಲಿ ನಾವು ಇನ್ನ ಗ್ರಾಹಕರನ್ನ ಭೇಟಿ ಮಾಡಿರೋದಿಲ್ಲ. ಗ್ರಾಹಕರನ್ನ ಭೇಟಿ ಮಾಡೋದಕ್ಕೋಸ್ಕರ, ಅವರ ನಿರೀಕ್ಷೆಗಳನ್ನ ಪೂರೈಸುವುದಕ್ಕೋಸ್ಕರ ಕೆಲವೊಂದು ಯೋಜನೆಯನ್ನ ಮಾಡ್ಕೋತೀವಿ. ಆ ಫಸ್ಟೇ ನಾವು ಪೂರ್ವವಾಗಿ ಕೆಲವೊಂದು ಯೋಜನೆಗಳನ್ನ ಮಾಡ್ಕೊಳ್ಳೋದಿಕ್ಕೆ ಈ ಹಂತನ ನಾವು ಪೂರ್ವ ಅಪ್ರೋಚ್ ಅಥವಾ ಪೂರ್ವ ವಿಧಾನ ಅಂತ ಕೂಡ ಕರಿತೀವಿ. ಇದು ಪೂರ್ವ ಸಿದ್ಧತಾ ಹಂತವಾಗಿದ್ದು, ಸಂಪರ್ಕವನ್ನ ಮಾಡುವ ಮೊದಲು ನೀವು ನಿರೀಕ್ಷೆಯ ಬಗ್ಗೆ ಎಲ್ಲಾ ಅಗತ್ಯ ಮಾಹಿತಿಯನ್ನ ನಾವು ಈ ಹಂತದಲ್ಲಿ ಸಂಗ್ರಹಿಸುತ್ತಾ ಬರ್ತೀವಿ. ಇದು ಕಂಪನಿ, ನಿರ್ಧಾರ ತೆಗೆದುಕೊಳ್ಳುವವರು, ಅವರ ಉದ್ಯಮ ಮತ್ತು ಅವರು ಎದುರಿಸುತ್ತಿರುವ ಯಾವುದೇ ಸವಾಲುಗಳನ್ನ ಸಂಶೋಧಿಸುತ್ತಾ ಹೋಗುತ್ತದೆ. ನಿರೀಕ್ಷೆಯ ಅಗತ್ಯಗಳಿಗೆ ಮಾರಾಟ ವಿಧಾನವನ್ನು ಹೊಂದಿಸುವುದು ಗುರಿಯಾಗಿದೆ. ಇಲ್ಲಿ ನಾವು ಒಬ್ಬ ಮಾರಾಟಗಾರನಾಗಿ ಯಾವುದನ್ನ ಹೆಚ್ಚಾಗಿ ಪರಿಗಣಿಸಬೇಕು ಅಂತ ಹೇಳಿದ್ರೆ, ನೀವು ಯಾವುದೇ ಮಾರಾಟ ಪ್ರಕ್ರಿಯೆಯನ್ನ ತೆಗೆದುಕೊಂಡ್ರು ಕೂಡ ಹೀಗೆ ಆ ಒಂದು ಹಂತ ಪೂರೈಕೆ ಮಾಡ್ಬೋದು ಅಂತ ಹೇಳಿ ನಾವು ಫಸ್ಟೇ ಅದನ್ನ ಖಚಿತಪಡಿಸ್ಕೊಳಕ್ ಆಗೋದಿಲ್ಲ. ಪ್ರತಿಯೊಬ್ಬ ಗ್ರಾಹಕರಿಗೆ ತಕ್ಕ ಹಾಗೆ ಕೆಲವೊಂದು ಯೋಜನೆಯಲ್ಲಿ ನಾವು ಚೇಂಜಸ್ ಅನ್ನ ಮಾಡಲೇಬೇಕಾಗತ್ತೆ. ಆ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಆಯ್ಕೆಗಳೇನಿದೆ ಅಥವಾ ಸವಾಲುಗಳೇನಿದೆ ಅದನ್ನ ನಾವು ಆಲ್ರೆಡಿ ಪರಿಶೀಲಿಸಿರ್ಬೇಕು. ಸಂಶೋಧನೆ ಮಾಡಿದ್ದಾಗ ಮಾತ್ರ ಅಲ್ಲಿನ ಸ್ಥಿತಿ ಏನು ಅಂತ ನಮ್ಗೆ ತಿಳಿಯುತ್ತಾ ಬರುತ್ತದೆ. ಅದು ಯಾವಾಗ ತಿಳ್ಕೊತೀವಿ ನಾವು ಒಬ್ಬ ಮಾರಾಟಗಾರನಾಗಿ, ಆಗ ನಾವು ಅದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಆ ಸಿದ್ಧತೆಗಳನ್ನ ನಮ್ಮ ನಿರೀಕ್ಷೆ, ಗ್ರಾಹಕರ ನಿರೀಕ್ಷೆ, ಈಗ ಗ್ರಾಹಕರು ಯಾರು ಅಂತ ಗೊತ್ತಾಗಿದೆ, ಅವ್ರಿಗೇನ್ ಬೇಕು ಏನ್ ಬೇಡ, ಅವ್ರ ಬಜೆಟ್ ಎಷ್ಟು, ಅವ್ರ ಪ್ರಿಫರೆನ್ಸ್ ಏನು ಎಲ್ಲ ತಿಳ್ಕೊಂಡಿದೀವಿ. ಅದಕ್ಕೋಸ್ಕರ ನಾವು ಕೆಲವೊಂದು ಯೋಜನೆಗಳನ್ನ ಮಾಡ್ಬೇಕು. ಈ ಯೋಜನೆಗಳನ್ನ ತಗೊಂಡ್ರೆ ಗ್ರಾಹಕರಿಗೆ ತೃಪ್ತಿ ಆಗತ್ತಾ, ಕಂಪನಿಗೆ ಲಾಭ ಬರುತ್ತಾ, ಮಾರಾಟಗಾರರು ತಮ್ಮ ಮಾರಾಟಗಾರಿಕೆಯಲ್ಲಿ ಹೆಚ್ಚಿನ ಪ್ರಾವೀಣ್ಯತೆಯನ್ನ ಹೊಂದಿದ್ದಾರಾ ಇಲ್ವಾ, ಅಥವಾ ಯಾವ ತರ ಮಾರಾಟಗಾರರು ಬೇಕು ಎಂಬುದನ್ನ ಕೂಡ ನಾವು ಇಂದಿನ ತರಗತಿಯಲ್ಲಿ ಫಸ್ಟೇ ಚರ್ಚೆ ಮಾಡಿದ್ದೇವೆ. ಮುಂದಿನ ಹಂತ ನಿರೀಕ್ಷೆಯನ್ನ ಸಮೀಪಿಸುತ್ತದೆ. ಇದು ಗ್ರಾಹಕರೊಂದಿಗೆ ಒಂದು ಮೊದಲ ಆರಂಭಿಕ ಸಂಪರ್ಕವಾಗಿದೆ. ನಿರೀಕ್ಷೆಯೊಂದಿಗೆ ಕೂಡ ಇದು ಆರಂಭಿಕ ಸಂಪರ್ಕವಾಗಿದೆ. ನಿರೀಕ್ಷೆಯೊಂದಿಗೆ ಆರಂಭಿಕ ಸಂಪರ್ಕ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ನಿರೀಕ್ಷೆ ಮಾಡೋದು ಯಾರು? ಗ್ರಾಹಕರು. ಇಲ್ಲಿ ಮುಖಾಮುಖಿ ಸಂವಹನವನ್ನ ನಾವು ಇಲ್ಲಿ ನೋಡ್ಬೋದು. ಇದು ಕರೆ ಮೂಲಕ ಆಗಿರ್ಬೋದು, ಇಮೇಲ್ ಮೂಲಕ, ಈಗ ನಮಗೆ ಏನು ಸಾಮಾಜಿಕ ಮಾಧ್ಯಮ ಅನ್ನೋ ಒಂದು ಗಲಭೆ ಇದೆ ಅದಾದ್ರೂ ಆಗಿರ್ಬೋದು, ಅಥವಾ ವೈಯಕ್ತಿಕ ಸಭೆಯ ಮೂಲಕ ಆಗಿರ್ಬೋದು, ನೀವು ನಿರೀಕ್ಷೆಯನ್ನ ಆರಂಭಿಸುತ್ತಾ ಅಥವಾ ಸಂಪರ್ಕಿಸುತ್ತಾ ಹೋಗ್ತೀರಾ. ಈ ವಿಧಾನವು ಗಮನವನ್ನ ಸೆಳೆಯಲು, ಬಾಂಧವ್ಯವನ್ನ ನಿರ್ಮಿಸಲು ಮತ್ತು ಸಂಭಾಷಣೆಯ ಉದ್ದೇಶವನ್ನ ಪರಿಚಯಿಸುವ ಗುರಿಯನ್ನ ಹೊಂದಿರಬೇಕು. ನಿರೀಕ್ಷೆಯನ್ನ ನಾವು ಯಾಕೆ ಸಮೀಪ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದೇ ಮೂಲ ಉದ್ದೇಶ. ಗ್ರಾಹಕರ ಗಮನವನ್ನ ಸೆಳಿಬೇಕು. ಯಾಕಂತ ಹೇಳಿದ್ರೆ ಎಲ್ಲಾ ಗ್ರಾಹಕರಿಗೂ ಕೂಡ ಎಲ್ಲಾ ಮಾರುಕಟ್ಟೆಯಲ್ಲಿ ಇರುವ ಎಲ್ಲಾ ಉತ್ಪನ್ನಗಳ ಮಾಹಿತಿಗಳು ಅವ್ರಿಗೆ ದೊರಕೋದಿಲ್ಲ. ಯಾವಾಗ ನಾವು ಅವರ ನಿರೀಕ್ಷೆಗಳನ್ನ ತೆಗೆದುಕೊಂಡು ನಮ್ಮ ಹತ್ರ ಇರುವಂತಹ ಉತ್ಪನ್ನಗಳ ವಿಷಯಗಳನ್ನ ಅವ್ರಿಗೆ ತಿಳಿಸಿದಾಗ ಮಾತ್ರನೇ ಅವರ ಒಂದು ಗಮನವನ್ನ ಸೆಳಿಬಹುದು. ಜೊತೆಗೆ ಒಳ್ಳೆ ಬಾಂಧವ್ಯವನ್ನ ನಿರ್ಮಿಸಲು ಕೂಡ, ಈಗ ನಾನು ಗ್ರಾಹಕರ ಜೊತೆ ಒಳ್ಳೆ ಸಂಬಂಧ ನಿರ್ಮಿಸ್ಕೋಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಾನು ಮಾಡ್ಬೇಕಾಗಿರೋ ಕೆಲಸ ಯಾವುದು ಅಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನ ನೀಡಬೇಕು. ಜೊತೆಗೆ ಮೌಲ್ಯಯುತವಾಗಿ ನಾನು ಆ ಉತ್ಪನ್ನಗಳನ್ನ ಅವರ ಕೈಗೆ ಸೇರಿಸ್ಬೇಕು. ಈ ಎರಡೂ ಆಗ್ಬೇಕು ಅಂತ ಹೇಳಿದ್ರೆ ಅವ್ರ ನಿರೀಕ್ಷೆಗಳನ್ನ ಸಮೀಪಿಸ್ಬೇಕು. ಅದೇ ಮೂರನೇ ಹಂತ. ಸೊ ಈ ಎರಡೂ ಉದ್ದೇಶಗಳನ್ನ ತೃಪ್ತಿಪಡಿಸುವುದೇ ಈ ಒಂದು ಹಂತದ ಮುಖ್ಯ ಗುರಿಯಾಗಿದೆ. ಉತ್ತಮ ವಿಧಾನವೆಂದರೆ ಭವಿಷ್ಯದ ಅಗತ್ಯಗಳನ್ನ ಆಲಿಸುವುದು ಮತ್ತು ಆಳವಾದ ಸಂಭಾಷಣೆಗೆ ವೇದಿಕೆಯನ್ನ ಹೊಂದಿಸುವುದು. ಇಲ್ಲಿ ನಾವು ಒಂದು
ಬ್ರಿಡ್ಜ್ ಮಾಡ್ಕೊಡ್ಬೇಕು. ಯಾರಿಗೆ? ಗ್ರಾಹಕರಿಗೆ ಹಾಗೂ ಮಾರಾಟಗಾರರಿಗೆ. ಬ್ರಿಡ್ಜ್ ಮಾಡ್ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಒಂದು ಅಗತ್ಯತೆಗಳು ಏನು ಅಂತ ಹೇಳಿ ಮಾರಾಟಗಾರನಾಗಿ ಸಂಪೂರ್ಣವಾಗಿ ಆಲಿಸ್ಕೊಳ್ಬೇಕು. ಅದಾದ ನಂತರ ಯಾವ್ಯಾವ ತರ ನಮ್ಮ ಹತ್ರ ಒಂದು ಆಪ್ಷನ್ಸ್ ಇದೆ ಅಥವಾ ಉದಾಹರಣೆಗಳಿದೆ ಅನ್ನೋದನ್ನ ಅವರಿಗೆ ಕೊಟ್ಟು ಒಂದು ಸಂಪೂರ್ಣ ವೇದಿಕೆಯನ್ನ ಹೊಂದಿಸುವುದೇ ಈ ಮಾರಾಟ ಪ್ರಕ್ರಿಯೆಯ 3ನೇ ಹಂತ, ನಿರೀಕ್ಷೆಯನ್ನ ಸಮೀಪಿಸುವುದಾಗಿದೆ. ಇಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಪರಿಗಣಿಸಬೇಕು. ಆ ವಿಷಯಗಳು ಯಾವುದು ಅಂತ ಹೇಳಿ ನಾವು ಈ ದಿನದ ತರಗತಿಯಲ್ಲಿ ಚರ್ಚಿಸುತ್ತೇವೆ. ಮಾರಾಟ ಪ್ರಸ್ತುತಿಯನ್ನ ಮಾಡುವುದು. ಇಲ್ಲಿ ಮಾರಾಟಗಾರರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಹತ್ರ ಇರೋ ಉತ್ಪನ್ನ ಆಗಿರ್ಬೋದು ಅಥವಾ ಸೇವೆಯನ್ನ ಗ್ರಾಹಕರ ಮುಂದೆ ಪ್ರದರ್ಶಿಸುತ್ತಾ ಹೋಗ್ತೀರಾ, ಅಂದ್ರೆ ತೋರಿಸ್ತಾ ಹೋಗ್ತೀರಾ. ಹೇಗೆ ನಾವು ಆ ಉತ್ಪನ್ನವನ್ನ ಬಳಸ್ಬೇಕು, ಆ ಉತ್ಪನ್ನವನ್ನ ಬಳಸ್ಬೇಕಾದ್ರೆ ನಾವು ಹೇಗೆಲ್ಲ ಒಂದು ಸಮಸ್ಯೆಗಳಿರುತ್ತೆ ಅಥವಾ ಒಂದು ಪ್ರೋಸೆಸ್ ಇರುತ್ತೆ, ಹಂತಗಳು ಯಾವುದು, ಆ ಉತ್ಪನ್ನಗಳಿಂದ ನಮ್ಗೇನ್ ಪ್ರಯೋಜನಗಳು ಸಿಗುತ್ತೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಹೋಗ್ತೀವಿ. ಹೈಲೈಟ್ ಮಾಡ್ಕೊಂಡು ಹೋಗ್ತೀವಲ್ಲ, ಅದೇ 4ನೇ ಹಂತ, ಮಾರಾಟ ಪ್ರಸ್ತುತಿಯನ್ನ ಮಾಡುವುದು. ಇಲ್ಲಿ ನೀವು ನಿಮ್ಮ ಉತ್ಪನ್ನ ಅಥವಾ ಸೇವೆಯನ್ನ ಪ್ರದರ್ಶಿಸುತ್ತೀರಿ ಮತ್ತು ನಿರೀಕ್ಷೆಗೆ ಅದರ ಮೌಲ್ಯವನ್ನ ಕೂಡ ಪ್ರದರ್ಶಿಸುತ್ತೀರಿ. ನೀವೇನು ಉತ್ಪನ್ನ ಕೊಡ್ತಿದ್ದೀರಾ ಅದ್ರ ಮೌಲ್ಯ ಕೂಡ ಕರೆಕ್ಟ್ ಆಗಿನೇ ಇರಬೇಕು. ಪ್ರಸ್ತುತಿಯು ಸ್ಪಷ್ಟವಾಗಿರಬೇಕು, ಆಕರ್ಷಕವಾಗಿರಬೇಕು ಮತ್ತು ಭವಿಷ್ಯದ ನಿರ್ದಿಷ್ಟ ಅಗತ್ಯತೆಗಳು ಮತ್ತು ನೋವಿನ ಅಂಶಗಳನ್ನು ತಿಳಿಸುವತ್ತ ಗಮನ ಹರಿಸಬೇಕು. ಕೆಲವು ಒಂದು ಉತ್ಪನ್ನಗಳನ್ನ ಬಳಸ್ಬೇಕಂತ ಹೇಳಿದ್ರೆ ಸೂಕ್ಷ್ಮವಾಗಿ ಬಳಸಬೇಕು. ಅದರಲ್ಲಿ ಏನು ಡ್ರಾಬ್ಯಾಕ್ಸ್ ಇದೆ ಅನ್ನೋದನ್ನ ಕೂಡ ನೀವು ಹೈಲೈಟ್ ಮಾಡಬೇಕು. ಹಾಗಿದ್ದಾಗ ಮಾತ್ರ ಈ ಹಂತ ಒಂದು ಸಂಪೂರ್ಣವಾಗಿ ನಡೆದಿದೆ ಅಂತ ನಾವು ಡಿಸೈಡ್ ಮಾಡ್ಕೋಬಹುದು. ನಿಮ್ಮ ಪರಿಹಾರವು ಅವರ ಸಮಸ್ಯೆಗಳನ್ನ ಹೇಗೆ ಪರಿಹರಿಸುತ್ತದೆ ಮತ್ತು ಅವರು ಪಡೆಯುವ ಪ್ರಯೋಜನಗಳನ್ನ ನೀವು ಈ ಹಂತದಲ್ಲೇ ಹೈಲೈಟ್ ಮೆನ್ಷನ್ ಮಾಡ್ಕೊಂಡು ಹೋಗ್ತೀರಾ. 5ನೇ ಹಂತ, ನಿರೀಕ್ಷಿತ ಆಕ್ಷೇಪಣೆಗಳೊಂದಿಗೆ ವ್ಯವಹರಿಸುವುದು. ಈಗ ನೀವು ಗ್ರಾಹಕರ ಕಡೆಯಿಂದ ಅವ್ರಿಗೆ ಏನ್ ವಿಷಯ ಬೇಕು ತಿಳ್ಕೊಂಡಿದ್ದೀರ, ನೀವು ಕೂಡ ಆ ಒಂದು ಉತ್ಪನ್ನಗಳ ಬಗ್ಗೆ ಸೇವೆ ಅಥವಾ ಉತ್ಪನ್ನ ಏನಿದೆ ಅದನ್ನ ನೀವು ಪ್ರದರ್ಶನ ಕೂಡ ಮಾಡಿದಿರ. ಪ್ರದರ್ಶಿಸಿದ ಮೇಲೆ ಅವ್ರ ತಲೆಯಲ್ಲಿ ಕೆಲವೊಂದು ಆಕ್ಷೇಪಣೆಗಳು ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಹೇಳೋದೆಲ್ಲ ನಿಮ್ಗೆ ಅರ್ಥ ಆಗ್ಬೇಕು ಅಂತೇನಿಲ್ಲ. ಮಧ್ಯ ಮಧ್ಯದಲ್ಲಿ ನಿಮ್ಗೆ ಕ್ವೆಶನ್ಸ್ ರೈಸ್ ಆಗ್ಬೋದು ಅಥವಾ ಏನು ಅನ್ನೋ ಒಂದು ಆಕ್ಷೇಪಣೆ ಕ್ರಿಯೇಟ್ ಆಗುತ್ತೆ. ಅದೇ ತರ ಕೂಡ ಗ್ರಾಹಕರಿಗೆ ಕೆಲವೊಂದು ಆಕ್ಷೇಪಣೆಗಳಿರುತ್ತೆ. ಆ ಆಕ್ಷೇಪಣೆಗಳನ್ನ ನೀವು ಮಾರಾಟಗಾರರಾಗಿ ಸ್ವೀಕರಿಸಬೇಕು. ಆ ಸ್ವೀಕರಿಸುವ ಹಂತವೇ 5ನೇ ಹಂತ, ನಿರೀಕ್ಷಿತ ಆಕ್ಷೇಪಣೆಗಳೊಂದಿಗೆ ವ್ಯವಹರಿಸುವುದು. ಮಾರಾಟ ಪ್ರಕ್ರಿಯೆಯಲ್ಲಿ ನಿರೀಕ್ಷೆಗಳು, ಬೆಲೆ, ಸ್ಪರ್ಧೆ ಅಥವಾ ಉತ್ಪನ್ನದ ಸೂಕ್ತತೆಯಂತಹ ಆಕ್ಷೇಪಣೆಗಳು ಅಥವಾ ಕಾಳಜಿಗಳನ್ನ ಹೆಚ್ಚಿಸಬಹುದು. ಈಗ ಗ್ರಾಹಕರಾಗಿ ನಾವು ಯಾವುದೇ ವಸ್ತುನಾದ್ರೂ ಕೊಂಡ್ಕೊಳ್ತಾ ಇರ್ಲಿ, ನಮ್ಗೆ ಕೆಲವೊಂದು ಆಕ್ಷೇಪಣೆಗಳಿರುತ್ತೆ. ಇದು ಹೆಂಗ್ ಕೆಲಸ ಮಾಡುತ್ತೆ, ನಾನು ಕೊಡ್ತಾ ಇರೋ ಬೆಲೆ ಕರೆಕ್ಟ್ ಆಗಿದೆಯಾ ಇಲ್ವಾ, ಬೇರೆ ಮಾರಾಟಗಾರರಿಗಿಂತ ಈ ಒಂದು ಉತ್ಪನ್ನ ಹೇಗೆ ವಿಭಿನ್ನ, ಈ ಉತ್ಪನ್ನದಲ್ಲಿ ಅತ್ಯಂತ ಪ್ರಯೋಜನಗಳು ಏನೇನಿದೆ ಅನ್ನೋದು ನಮ್ಗೆ ಆದಂತಹ ಕೆಲವು ಆಕ್ಷೇಪಣೆಗಳಿರುತ್ತೆ. ಅಂತ ಆಕ್ಷೇಪಣೆಗಳನ್ನ ಪರಿಣಾಮಕಾರಿಯಾಗಿ ಪರಿಹರಿಸುವುದು, ಸ್ಪಷ್ಟೀಕರಣ ನೀಡುವುದು ಮತ್ತು ಯಾವುದೇ ಸಂದೇಹಗಳನ್ನ ನಿವಾರಿಸಲು ಪರಿಹಾರಗಳನ್ನ ಒದಗಿಸುವುದನ್ನ ಈ 5ನೇ ಹಂತ ಒಳಗೊಂಡಿರುತ್ತದೆ. ಈ ಪರಿಹಾರಗಳನ್ನ ನಾವು ಇಲ್ಲಿ ಒದಗಿಸ್ಬೇಕು ಅಂತ ಹೇಳಿದ್ರೆ ಮಾರಾಟಗಾರರಿಗೆ ಕೆಲವು ಕೌಶಲ್ಯಗಳಿರ್ಬೇಕು. ಅದರಲ್ಲಿ ಮೊದಲನೇ ಕೌಶಲ್ಯ ಎಚ್ಚರಿಕೆಯಿಂದ ಆಲಿಸುವುದು. ನೀಟಾಗಿ ಕೇಳಿಸ್ಕೋಬೇಕು ಏನ್ ಗ್ರಾಹಕ ಹೇಳ್ತಿದ್ದಾನೆ ಅನ್ನೋದನ್ನ. ನಂತರ ನಿರೀಕ್ಷೆಯ ಕಾಳಜಿಯೊಂದಿಗೆ ಸಹಾನುಭೂತಿ ಹೊಂದುವುದು ಆಕ್ಷೇಪಣೆಗಳನ್ನ ಜಯಿಸಲು ಪ್ರಮುಖವಾಗಿದೆ. ಅವ್ರೇನೋ ಕೇಳಿದ್ದಾರೆ, ನಾನು ಅದಕ್ಕೊಂದು ಉತ್ತರ ಕೊಟ್ಬಿಡ್ಬೇಕು ಅಂತ ಹೇಳಿ ಕೊಡೋದಲ್ಲ. ನೀಟಾಗಿ ಕೇಳಿಸ್ಕೊಂಡ ನಂತರ ಅವರ ಆಕ್ಷೇಪಣೆಗಳಿಗೆ ಸಹಾನುಭೂತಿ ತೋರಿಸಿ ಈ ತರ ಉತ್ಪನ್ನಗಳನ್ನ ಬಳಸ್ಬೋದು, ಈ ಒಂದು ಉತ್ಪನ್ನದ ಬೆಲೆ ಇಷ್ಟು ಅಂತ ನಾವು ಸೂಕ್ಷ್ಮವಾಗಿ ಗ್ರಾಹಕರಿಗೆ ಹೇಳಿದಾಗ ಅವರು ನಿಜವಾಗ್ಲೂ ಕೂಡ ನಮ್ಮ ಒಂದು ಉತ್ಪನ್ನಗಳಿಗೆ ಮನಸೋಲ್ತಾ ಹೋಗ್ತಾರೆ. 6ನೇ ಹಂತ, ಮಾರಾಟವನ್ನ ಮುಚ್ಚುವುದು. ಮುಚ್ಚುವಿಕೆಯು ನೀವು ವ್ಯಾಪಾರಕ್ಕಾಗಿ ಕೇಳುವ ಅಂತಿಮ ಹಂತವಾಗಿದೆ. ಇದು ಬದ್ಧತೆಯನ್ನ ಕೇಳುವುದು. ಈಗ ಯಾವುದೇ ಮಾರಾಟಗಾರರ ಹತ್ರ ನೀವು ಯಾವುದೇ ಉತ್ಪನ್ನಗಳನ್ನ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಾಸ್ತಿ ಮಟ್ಟದಲ್ಲಿ ನೀವೇ ಡಿಸೈಡ್ ಮಾಡ್ಕೊಳಕ್ ಆಗೋದಿಲ್ಲ, ಇವ್ರು ನಮ್ ಕಡೆಯಿಂದ ವ್ಯಾಪಾರ ಮಾಡೇ ಮಾಡ್ತಾರೆ ಅಂತ.
ಕೇಳ್ಬೇಕು. ನೀವು ತಗೊಳಕ್ ರೆಡಿ ಇದ್ದೀರಾ ಅಲ್ವಾ, ಮಾರಾಟ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಗ್ರಾಹಕರಾಗಿ ನೀವು ಪರ್ಚೇಸ್ ಮಾಡಕ್ಕೆ, ಖರೀದಿ ಮಾಡಕ್ಕೆ ರೆಡಿ ಇದ್ದೀರಲ್ವಾ ಅಂತ ಕೇಳ್ಬೇಕು. ಆ ಕೇಳೋದು ಇಲ್ಲಿ ಒಂದು ಬದ್ಧತೆ ಕೂಡ ಆಗಿದೆ. ಒಪ್ಪಂದಕ್ಕೆ ಸಹಿ ಮಾಡುವುದು ಅಥವಾ ನಿಯಮಗಳನ್ನ ಅಂತಿಮಗೊಳಿಸುವುದನ್ನ ಈ ಹಂತ ಒಳಗೊಂಡಿರುತ್ತದೆ. ಯಶಸ್ವಿ ಮುಕ್ತಾಯವು ಕೇಳಲು ಸರಿಯಾದ ಕ್ಷಣವನ್ನು ಗುರುತಿಸುವ ಅಗತ್ಯವಿದೆ. ನಿರೀಕ್ಷೆಯು ಅವರ ನಿರ್ಧಾರದಲ್ಲಿ ವಿಶ್ವಾಸವಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ಮುಂದೆ ಒಂದು ದಿನ ಈ ಗ್ರಾಹಕರು ನನ್ನ ಕಡೆಯಿಂದಾನೇ ಉತ್ಪನ್ನಗಳನ್ನ ಖರೀದಿ ಮಾಡ್ತಾರೆ ಅಂತ ನಾನು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಈ ಹಂತ ನಮ್ಗೆ ಸಹಾಯ ಮಾಡುತ್ತೆ. ಜೊತೆಗೆ ಒಂದು ಸೂಕ್ಷ್ಮವಾದ ಮಾರ್ಗದರ್ಶನವನ್ನ ಸುಗಮವಾಗಿ ಒಪ್ಪಂದದ ಬಗ್ಗೆ ನೀಡುವುದಕ್ಕೂ ಕೂಡ ಇದೇ ಹಂತದಲ್ಲಿ ನಾವು ನೋಡ್ಬೋದು. ಕೊನೆಯ ಹಂತ ಮಾರಾಟ ಪ್ರಕ್ರಿಯೆಯಲ್ಲಿ ಅನುಸರಣೆ ಅಥವಾ ಪ್ರತಿಕ್ರಿಯೆ. ಈಗ ಗ್ರಾಹಕರಿಗೆ ನಾನು ಬೇಕಾಗಿರುವ ಒಂದು ಉತ್ಪನ್ನ ಅಥವಾ ಸೇವೆಗಳನ್ನ ಕೊಟ್ಟಿದ್ದೀನಿ, ಅವರು ಕೂಡ ಬಳಸ್ತಾ ಇದ್ದಾರೆ. ಅದಾದ್ಮೇಲೆ ನಾನು ಮಾರಾಟಗಾರನಾಗಿ ತಿಳ್ಕೋಬೇಕು ಅದು ಅವ್ರಿಗೆ ತೃಪ್ತಿ ಆಗಿದ್ಯಾ ಇಲ್ವಾ ಅಂತ ಹೇಳಿ. ಅದನ್ನೇ ನಾವು ಅನುಸರಣೆ ಅಥವಾ ಪ್ರತಿಕ್ರಿಯೆ. ತೃಪ್ತಿ ಆಗಿದ್ಯಾ, ಖುಷಿಯಾಗಿದ್ದಾರಾ, ಅದರಿಂದ ನಮ್ಗೆ ಪರಿಣಾತ್ಮಕವಾಗಿ ಒಳ್ಳೇದಾಗ್ತಿದ್ಯಾ, ಅದನ್ನ ನಾವೇನ್ ಮಾಡ್ಬೇಕು, ಮುಂದಿನ ದಿನಗಳಲ್ಲಿ ಬಲಪಡಿಸ್ಕೊಳ್ತಾ ಹೋಗ್ಬೇಕು. ಇಲ್ಲ ಗ್ರಾಹಕರಿಗೆ ತೃಪ್ತಿ ಆಗಿಲ್ಲ ಅಂತ ಹೇಳಿ ತಿಳಿದಾಗ ನಾವು ಅದಕ್ಕೆ ಕಾರಣಗಳನ್ನ ಹುಡುಕ್ಬೇಕು. ಯಾಕೆ ಈ ಒಂದು ಉತ್ಪನ್ನ ಗ್ರಾಹಕರಿಗೆ ಇಷ್ಟ ಆಗಿಲ್ಲ, ಯಾಕೆ ಇಷ್ಟ ಆಗಿಲ್ಲ ಅಂತ ನಾವು ಆ ಕಾರಣವನ್ನ ತೆಗೆದುಕೊಂಡು ಆ ಕಾರಣಕ್ಕೆ ಅಥವಾ ಸಮಸ್ಯೆಗೆ ಆ ಪರಿಹಾರವನ್ನ ಹುಡುಕೊಂಡು ಮುಂಬರುವ ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಅದು ಮತ್ತೆ ಮರುಕಳಿಸಿದಂತೆ ನೋಡ್ಕೋಬೇಕು. ಅದೇ ಅಂತ ಅನುಸರಣೆ ಅಥವಾ ಪ್ರತಿಕ್ರಿಯೆ. ಮಾರಾಟದ ನಂತರ ಅನುಸರಣೆ ನಿರ್ಣಾಯಕವಾಗಿದೆ. ಇದು ಜೊತೆಗೇನೆ ಬಂದ್ಬಿಡುತ್ತೆ. ಇದು ಗ್ರಾಹಕರು ತೃಪ್ತರಾಗಿದ್ದಾರೆ ಎಂದು ಖಚಿತಪಡಿಸುತ್ತದೆ. ಮಾರಾಟದ ನಂತರದ ಯಾವುದೇ ಸಮಸ್ಯೆಗಳನ್ನ ಪರಿಹರಿಸುತ್ತದೆ ಮತ್ತು ದೀರ್ಘಾವಧಿಯ ಸಂಬಂಧವನ್ನ ನಿರ್ಮಿಸಲು ಈ ಹಂತ ತುಂಬಾ ಸಹಾಯ ಮಾಡುತ್ತೆ. ಈಗ ಖರೀದಿ ಮಾಡಿದರೆ ಅಲ್ಲಿಗೆ ನನ್ನ ಸಂಬಂಧ ಮುಗೀತು ಅಂತ ಹೇಳಿ ಕುತ್ಕೋಬಿಡೋದಲ್ಲ. ನನ್ನ ಸಂಬಂಧವನ್ನ ದೀರ್ಘಾವಧಿಗೆ ಬಳಸ್ಕೋಬೇಕು, ನಿರ್ಮಿಸ್ಬೇಕು ಅಂತ ಹೇಳಿದ್ರೆ ಅವ್ರ ಸಮಸ್ಯೆಗಳನ್ನ ನಾನು ದೀರ್ಘಾವಧಿಯಲ್ಲೇ ಪರಿಗಣಿಸ್ತಾ ಬರ್ಬೇಕು. ಅದನ್ನ ನಾವು ಈ ಹಂತದಲ್ಲಿ ಮಾಡ್ತೀವಿ. ಅನುಸರಣೆಯು ಪ್ರತಿಕ್ರಿಯೆಯನ್ನ ಕೇಳುವುದು, ಗ್ರಾಹಕರ ಬೆಂಬಲವನ್ನ ಒದಗಿಸುವುದು ಮತ್ತು ಗ್ರಾಹಕರು ಉತ್ಪನ್ನ ಅಥವಾ ಸೇವೆಯನ್ನ ಪರಿಣಾಮಕಾರಿಯಾಗಿ ಬಳಸುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಬಹುದು. ಇದೇ ಹಂತದಲ್ಲಿ ಬಲವಾದ ಅನುಸರಣಾ ಪ್ರಕ್ರಿಯೆಯು ಪುನರಾವರ್ತಿತ ವ್ಯಾಪಾರ ಮತ್ತು ಉಲ್ಲೇಖಗಳಿಗೆ ಕಾರಣವಾಗಬಹುದು. ಈಗ ಉದಾಹರಣೆಗೆ ಮಾರುಕಟ್ಟೆಯಲ್ಲಿ ಯಾವುದೋ ಒಂದು ಚಲನಚಿತ್ರ ಬಿಡುಗಡೆ ಆಗಿದೆ ಅಂತ ತಿಳ್ಕೊಳ್ಳಿ. ತುಂಬಾ ಚೆನ್ನಾಗಿ ಓಡ್ತಿದೆ ಆ ಚಲನಚಿತ್ರ ಅಂತ ಹೇಳಿದಾಗ ತೊಂದರೆ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ಬೋದು, ಇನ್ನ ಹೆಚ್ಚಾಗಿ ಏನ್ ಮಾಡ್ಬೋದು ಅಂತ ಹೇಳಿ ಪರಿಗಣಿಸ್ಕೋಬಹುದು. ಅದೇ ಚಲನಚಿತ್ರ ಮಾರುಕಟ್ಟೆಯಲ್ಲಿ ಸದ್ದು ಮಾಡಿಲ್ಲ ಅಂತ ಹೇಳಿದಾಗ ನಾವು ಹಾಗೆ ಕುತ್ಕೊಳ್ಳೋದಲ್ಲ, ಯಾಕೆ ಸದ್ ಮಾಡಿಲ್ಲ ಅನ್ನೋದನ್ನ ನಾವು ಅಲ್ಲಿ ಚರ್ಚಿಸ್ತಾ ಹೋಗ್ಬೇಕು. ಆ ಚರ್ಚಿಸ್ದಾಗ್ಲೇನೆ ನಮ್ಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅದಕ್ಕೆ ನಾವು ಈ ಹಂತವನ್ನ ಮುಖ್ಯವಾದ ಹಂತ ಅಂತ ಕೂಡ ಕರಿತೀವಿ. ಈ ಹಂತ ಆದ ನಂತರ ಮತ್ತೆ ನಾವು ಹೊಸ ಗ್ರಾಹಕರಿಗೆ ನಿರೀಕ್ಷೆಗಳನ್ನ ತೆಗೆದುಕೊಳ್ಳೋದು, ನಿರೀಕ್ಷೆಗಳಾದ್ಮೇಲೆ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದು. ಇದು ಮತ್ತೆ ಏನಾಗುತ್ತೆ, ಪುನಃ ರಿಪೀಟ್ ಆಗ್ತಾ ಹೋಗುತ್ತೆ. ಈಗ ನಾವು ಮೂರನೇ ಹಂತ ನಿರೀಕ್ಷೆಯನ್ನ ಸಮೀಪಿಸುವುದು, ಇದರ ಬಗ್ಗೆ ಚರ್ಚಿಸೋಣ. ನಿರೀಕ್ಷೆ ಮತ್ತು ಮಾರಾಟಗಾರರು ಪರಸ್ಪರ ನೇರ ಸಂಪರ್ಕಕ್ಕೆ ಬಂದಾಗ ಇದು ಮುಖಾಮುಖಿ ಸಂವಹನಕ್ಕೆ ಮೊದಲ ಅವಕಾಶವಾಗಿರುವುದರಿಂದ ಮಾರಾಟಗಾರನು ತನ್ನ ಅತ್ಯುತ್ತಮ ಪಾದವನ್ನ ಮುಂದಕ್ಕೆ ಹಾಕಬೇಕು ಮತ್ತು ಉತ್ಪನ್ನದ ಉಪಯುಕ್ತತೆ ಮತ್ತು ನಿಜವಾದ ಮೌಲ್ಯವನ್ನ ವಿವರಿಸುವ ಮೂಲಕ ನಿರೀಕ್ಷೆಯ ಗಮನವನ್ನ ಸೆಳೆಯಲು ಪ್ರಯತ್ನಿಸಬೇಕು. ನಾನು ನಿಮ್ಗಾಗ್ಲೇ ಹೇಳಿದೆ, ನಿರೀಕ್ಷೆಯ ಮುಖ್ಯ ಗುರಿ, ಈ ಹಂತದ ಮುಖ್ಯ ಗುರಿ ಏನು ಅಂತ ಹೇಳಿದ್ರೆ ಗ್ರಾಹಕರ ಗಮನವನ್ನ ಸೆಳೆಯುವುದು. ಆ ಗ್ರಾಹಕರ ಗಮನವನ್ನ ನೀವು ಸೆಳಿಬೇಕು ಅಂತ ಹೇಳಿದ್ರೆ ಉತ್ಪನ್ನದ ಪ್ರಯೋಜನಗಳೇನು, ಉಪಯುಕ್ತತೆ ಏನು, ಹಾಗೆ ನೀವು ಕೊಡ್ತಾ ಇರೋ ಒಂದು ಮೌಲ್ಯ ಉತ್ಪನ್ನಕ್ಕೆ ಸಮ ಇದೆಯಾ ಇಲ್ವಾ. ಸೊ ಮುಖಾಮುಖಿಯಾಗಿ ಸಂವಹನ, ಇಮೇಲ್ ಆಗಿರ್ಬೋದು ಅಥವಾ ಮಾಧ್ಯಮಗಳಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು, ಅದನ್ನ ಬಳಸ್ಕೊಂಡು ಇಲ್ಲಿ ನಾವು ಗ್ರಾಹಕರ ಒಂದು ಗಮನವನ್ನ ಸೆಳಿತೀವಿ.
ತನ್ನ ವ್ಯಕ್ತಿತ್ವ, ಉತ್ಪನ್ನ ಮಾಹಿತಿ, ವೃತ್ತಿಪರತೆ ಮತ್ತು ಪರಿಸ್ಥಿತಿಯ ಆಜ್ಞೆಯ ಮೂಲಕ ಪ್ರಭಾವ ಬೀರಬೇಕು. ನಾನು ಹೇಗೆ ಅವ್ರಿಗೆ ವಿವರಿಸ್ತೀನಿ, ಉತ್ಪನ್ನಗಳ ಮಾಹಿತಿಯನ್ನ ಹೇಗೆ ಕೊಡ್ತೀನಿ, ನನ್ನ ಪ್ರೊಫೆಷನಲಿಸಮ್ ಹೇಗೆ ಮೇಂಟೈನ್ ಮಾಡ್ತೀನಿ, ಆ ಒಂದು ಪರಿಸ್ಥಿತಿ ಬಗ್ಗೆ ನನ್ಗೇನ್ ಪ್ರಭಾವ ಬೀರ್ತಾ ಇದೆ ಎಲ್ಲ ಕೂಡ ಗೊತ್ತಿರಬೇಕು. ಮಾರಾಟಗಾರನು ಯಾವಾಗಲೂ ತನ್ನ ಸಂವಾದದ ಉದ್ದಕ್ಕೂ ಉತ್ತಮ ನಡವಳಿಕೆಯನ್ನ ಹೊಂದಿರಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಗ್ರಾಹಕರು ಕೂಡ ಇಲ್ಲಿ ಮಾರಾಟಗಾರನನ್ನ ಗಮನಿಸ್ತಾ ಇರ್ತಾನೆ. ಗಮನಿಸ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಎಡವಟ್ಟಾಗಿದೆ ಅಂತ ಹೇಳಿದಾಗ ಅದು ಖರೀದಿ ಮಾಡಕ್ಕೂ ಕೂಡ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಇಲ್ಲಿ ಸಂವಾದದ ಉದ್ದಕ್ಕೂ ಕೂಡ ಉತ್ತಮವಾದ ನಡವಳಿಕೆಯನ್ನ ಹೊಂದಿರಬೇಕು. ಟೀಕೆಗಳಿಗೆ ಸಕಾರಾತ್ಮಕ ಮನೋಭಾವವನ್ನ ತೋರಿಸ್ಬೇಕು. ಈಗ ಎಲ್ಲಾ ಗ್ರಾಹಕರು ಖರೀದಿ ಮಾಡ್ಬೇಕಾದ್ರೆ ಖುಷಿ ಖುಷಿಯಿಂದಾನೇ ಸಕಾರಾತ್ಮಕವಾಗಿ ಯಾರು ಕೂಡ ಖರೀದಿ ಮಾಡಲ್ಲ. ಕೆಲವೊಬ್ಬರಿಗೆ ಕೇಳಿಸ್ಕೊಂಡು ಅಯ್ಯೋ ಈ ಒಂದು ಉತ್ಪನ್ನ ಬೇಡ ಅಂತ ಹೇಳೋ ಡಿಸೈಡ್ ಕೂಡ ಆಗ್ಬಿಡ್ತಾರೆ. ಅಂತ ಮನೋಭಾವ ಇರೋ ಗ್ರಾಹಕರು ಸಿಕ್ಕರೂ ಕೂಡ ನಾವು ಅದನ್ನ ಸಕಾರಾತ್ಮಕವಾಗಿ ತೊಡಗಿಸ್ಕೊಂಡಾಗ ಮಾತ್ರ ಮಾರಾಟಗಾರನಿಗೆ ತನ್ನ ಉತ್ಪನ್ನದ ಕಡೆಗೆ ಧನಾತ್ಮಕ ಒಲವನ್ನ ಹೊಂದಿದೆ ಎಂದು ನಿರ್ಣಯಿಸಲು ಅವಕಾಶವನ್ನ ಈ ಹಂತದಲ್ಲಿ ನಾವು ನೋಡ್ಬೋದು. ಈ ಹಂತದಲ್ಲಿ ನೀವು ನಿರೀಕ್ಷೆಯನ್ನ, ಗ್ರಾಹಕರ ಗಮನವನ್ನ ಸೆಳಿಬೇಕಾದ್ರೆ ಕೆಲವೊಂದು ಸಲಹೆಗಳಿವೆ. ಆ ಸಲಹೆಗಳು ಯಾವ್ದ್ಯಾವ್ದು ಅಂತ ಹೇಳಿ ಈಗ ನಾವು ಚರ್ಚೆ ಮಾಡೋದನ್ನ. ಮೊದಲ ಸಲಹೆ, ನಿಮ್ಮ ಆದರ್ಶ ಗ್ರಾಹಕ ಪ್ರೊಫೈಲ್ ಅನ್ನ ವಿವರಿಸುವುದು. ನೀವು ಯಾವುದೇ ಒಂದು ಗ್ರಾಹಕರನ್ನ ಸೆಳೆಯೋ ಮುಂಚೆ ಆ ಗ್ರಾಹಕರ ಒಂದು ವರದಿ ಅಥವಾ ಪ್ರೊಫೈಲ್ ಏನಿರಬೇಕು ನಿಮಗೆ ಗೊತ್ತಿರಬೇಕು. ನಿಮ್ಮ ಉತ್ತಮ ಗ್ರಾಹಕರು ಯಾರೆಂದು ನಿಖರವಾಗಿ ತಿಳಿಯಿರಿ. ಕೈಗಾರಿಕೆಗಳು, ಕಂಪನಿಯ ಗಾತ್ರಗಳು, ಉದ್ಯೋಗ ಶೀರ್ಷಿಕೆಗಳು ಮತ್ತು ನಿಮ್ಮ ಪರಿಹಾರದಿಂದ ಹೆಚ್ಚು ಪ್ರಯೋಜನ ಪಡೆಯುವ ಜನರ ನಿರ್ದಿಷ್ಟ ನೋವಿನ ಅಂಶಗಳನ್ನ ಗುರುತಿಸಬೇಕು. ನೀವು ಕೈಗಾರಿಕೆಗೆ ಮಾರಾಟ ಮಾಡ್ತಿದ್ದೀರಾ ಅಥವಾ ಕಂಪನಿಗೆ ಮಾಡ್ತಿದ್ದೀರಾ, ಯಾರಿಗಾದ್ರೂ ಮಾರಾಟ ಮಾಡಿ, ಆದ್ರೆ ಅವರ ದಿನಚರಿಗಳಾಗಿರ್ಬೋದು ಅಥವಾ ಅವರು ಪ್ರಯೋಜನ ಯಾರು ಪಡಿತಾರೆ ಆ ಪಡೆಯೋ ಒಂದು ಜನರೇನಿದ್ದಾರೆ ಅವರನ್ನೇ ಗ್ರಾಹಕರಂತ ಕರಿತೀವಿ. ಆ ಉತ್ತಮ ಗ್ರಾಹಕರ ನಿರೀಕ್ಷೆಗಳನ್ನ ನೀವು ಇಲ್ಲಿ ತಿಳ್ಕೋಬೇಕು. ಎಂತ ಗ್ರಾಹಕರ ಜೊತೆ ನೀವು ಮಾರಾಟ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಾಗ ಸರಿಯಾದ ನಿರೀಕ್ಷೆಗಳಿಗೆ ನಿಮ್ಮ ಗಮನವನ್ನ ಕಿರಿದಾಗಿಸುವ ಮೂಲಕ ನಿಮ್ಮ ಯಶಸ್ಸಿನ ಸಾಧ್ಯತೆಗಳನ್ನ ನೀವು ಗರಿಷ್ಠಗೊಳಿಸುತ್ತೀರಿ ಮತ್ತು ಉತ್ತಮ ಫಿಟ್ ಅಲ್ಲದ ಲೀಡ್ಗಳಲ್ಲಿ ಸಮಯವನ್ನ ವ್ಯರ್ಥ ಮಾಡುವುದನ್ನ ತಪ್ಪಿಸಬಹುದು. ಈಗ ಕೆಲವೊಬ್ರು ಗ್ರಾಹಕರು ಖರೀದಿ ಮಾಡಕ್ಕೆ ರೆಡಿ ಇರಲ್ಲ, ಅಂಥವ್ರನ್ನ ನಾವು ಗಮನ ಎಳೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ರೆ ನಮ್ಗೇನಾಗುತ್ತೆ, ಸಮಯ ವ್ಯರ್ಥ ಆಗುತ್ತೆ. ಆ ಸಮಯ ವ್ಯರ್ಥ ಆಗೋದನ್ನ ತಪ್ಪಿಸೋದಕ್ಕೂ ಕೂಡ ಈ ಹಂತ ಏನ್ ಮಾಡುತ್ತೆ, ಸಹಾಯ ಮಾಡ್ತಾ ಹೋಗುತ್ತೆ. ಎರಡನೇ ಸಲಹೆ, ಬಹು ನಿರೀಕ್ಷಿತ ಚಾನೆಲ್ಗಳನ್ನ ಬಳಸಿ ವಿವರಣೆಯನ್ನ ನೀಡುವುದು. ಭವಿಷ್ಯವನ್ನ ತಲುಪಲು ಕೇವಲ ಒಂದು ವಿಧಾನವನ್ನ ಅವಲಂಬಿಸಬೇಡಿ. ಕೋಲ್ಡ್ ಕರೆ, ಕೋಲ್ಡ್ ಇಮೇಲ್, ಸಾಮಾಜಿಕ ಮಾಧ್ಯಮ, ವಿಶೇಷವಾಗಿ ಲಿಂಕ್ಡ್ಇನ್ ಮತ್ತು ವೈಯಕ್ತಿಕ ನೆಟ್ವರ್ಕಿಂಗ್ ಸಂಯೋಜನೆಯನ್ನ ಬಳಸಿಕೊಳ್ಳಿ. ಓಮ್ನಿ ಚಾನಲ್ ವಿಧಾನವು ನಿಮ್ಮ ಗೋಚರತೆ ಮತ್ತು ನಿಶ್ಚಿತಾರ್ಥವನ್ನ ಹೆಚ್ಚಿಸುತ್ತದೆ. ಅವರು ಹೆಚ್ಚು ಸಕ್ರಿಯವಾಗಿ ನಿರೀಕ್ಷೆಗಳನ್ನ ತಲುಪುತ್ತದೆ. ಈಗ ನೀವು ಗ್ರಾಹಕರ ಗಮನವನ್ನ ಸೆಳೆಯೋದೇ ಮೂರನೇ ಹಂತದ ಮೂಲ ಉದ್ದೇಶ ಆಗಿದೆ. ಗ್ರಾಹಕರ ಗಮನ ಸೆಳಿಬೇಕು ಅಂತ ಹೇಳಿದ್ರೆ ಕೆಲವೊಂದು ಚಾನಲ್ಗಳನ್ನ ಬಳಸಲೇಬೇಕು. ಅವ್ರಿಗೇನ್ ಆಸೆ ಇದೆ, ಆ ಭವಿಷ್ಯವನ್ನ ತಲುಪಬೇಕು ಅಂತ ಹೇಳಿದ್ರೆ ಕೇವಲ ಒಂದು ವಿಧಾನವನ್ನ ಅಳವಡಿಸ್ಕೊಂಡ್ರೆ ನಮ್ಗೆ ಗ್ರಾಹಕರು ಏನಾಗ್ತಾರೆ, ಕಮ್ಮಿ ಆಗ್ತಾ ಹೋಗ್ತಾರೆ. ಸೊ ಹೆಚ್ಚಿನ ಗ್ರಾಹಕರು ಬೇಕು ಅಂತ ಹೇಳಿದಾಗ ಹೆಚ್ಚಿನ ಚಾನಲ್ಗಳನ್ನ ಬಳಸಬೇಕು. ಕಾಲ್ ಮುಖಾಂತರ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಈ ಸಾಮಾಜಿಕ ಮಾಧ್ಯಮ ಅಂತ ತಗೊಂಡಾಗ ಮುಖ್ಯವಾಗಿ ಲಿಂಕ್ಡ್ಇನ್ ಅಥವಾ ವೈಯಕ್ತಿಕ ನೆಟ್ವರ್ಕ್, ಪರ್ಸನಲ್ ನೆಟ್ವರ್ಕಿಂಗ್ ಅನ್ನು ತಗೊಂಡು ನೀವೇನ್ ಮಾಡ್ಬೇಕು, ಅವ್ರಿಗೆ ಸಂಪೂರ್ಣ ವಿವರಣೆಯನ್ನ ಕೊಡ್ಬೇಕು. ಈಗ ನಮಗೆ ಹೊಸದೇನು ಅಂತ ಹೇಳಿದ್ರೆ ಓಮ್ನಿ ಚಾನಲ್. ಈ ಓಮ್ನಿ ಚಾನಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಒಬ್ಬ ಗ್ರಾಹಕರಿಗೆ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡೂ ಫೆಸಿಲಿಟಿಯನ್ನ ಕೊಡ್ತಾ ಹೋಗುತ್ತೆ. ಇದು ಹೆಚ್ಚಾಗಿ ಗ್ರಾಹಕರಿಗೆ ಕಂಟಿನ್ಯೂಯಸ್ ಆಗಿ ಮಾರಾಟಗಾರರ ಜೊತೆ ಸಂಬಂಧವನ್ನ ಹೆಚ್ಚುಗೊಳಿಸಲು ಸಹಾಯ ಮಾಡುತ್ತದೆ. ಸಕ್ರಿಯವಾಗಿರುವ ನಿರೀಕ್ಷೆಗಳನ್ನ ತಲುಪುತ್ತದೆ. ಯಾರಿಗೆ ಅವಶ್ಯಕತೆ ಇದೆ ಅಂತ ಗ್ರಾಹಕರನ್ನ ತಲುಪಲು ನಾವು ಚಾನಲ್ಗಳನ್ನ ಅವಲಂಬಿಸಿದ್ದೀವಿ. ಹೆಚ್ಚಿನ ಚಾನಲ್ ಅವಲಂಬಿಸೋದ್ರಿಂದ ಹೆಚ್ಚಿನ ಗ್ರಾಹಕರನ್ನ ಸೆಳೆಯಬಹುದು. ನಿಮ್ಮ ಔಟ್ರೀಚ್ ಅನ್ನು ವೈಯಕ್ತೀಕರಿಸಿ ವಿವರಣೆಯನ್ನ ನೀಡುವುದು.
ನಿಮ್ಮ ಸಂದೇಶಗಳನ್ನ ಪ್ರತಿ ನಿರೀಕ್ಷೆಗೆ ತಕ್ಕಂತೆ ಮಾಡಿ. ನಿಮ್ಮ ಸಂಶೋಧನೆಯನ್ನು ನೀವು ಮಾಡಿದ್ದೀರಿ ಎಂದು ತೋರಿಸುತ್ತದೆ. ಅವರ ಕಂಪನಿ ಉದ್ಯಮದ ಸವಾಲುಗಳು ಅಥವಾ ನಿರ್ದಿಷ್ಟ ಅಗತ್ಯಗಳನ್ನು ಉಲ್ಲೇಖಿಸಿ ವೈಯಕ್ತಿಕಗೊಳಿಸಿದ ಔಟ್ರೀಚ್ ಎಂದು ಕಾಣುತ್ತದೆ ಮತ್ತು ನಿಜವಾದ ಆಸಕ್ತಿಯನ್ನ ಪ್ರದರ್ಶಿಸುತ್ತದೆ. ಇದು ಸಾಮಾನ್ಯ ಸಂದೇಹಗಳಿಗಿಂತ ಧನಾತ್ಮಕ ಪ್ರತಿಕ್ರಿಯೆಯನ್ನ ಪಡೆಯುವ ಸಾಧ್ಯತೆ ಇದೆ. ಇಲ್ಲೇನು ಅಂತ ಹೇಳಿದ್ರೆ, ಸೊ ಈಗ ನೀವು ಕೆಲವೊಂದು ನಿರೀಕ್ಷೆಗೆ ತಕ್ಕ ಹಾಗೆ ಸಂಶೋಧನೆಯನ್ನ ಮಾಡಿರ್ತೀರ. ಆ ಸಂಶೋಧನೆ ಮಾಡಿದ್ದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಲ್ಲಾರ್ಗೂ ಸೇರಿ ಒಂದೇ ತರಹದ ರೀತಿ ನೀತಿಗಳನ್ನ ಅಳವಡಿಸ್ಕೊಳ್ಬಾರ್ದು. ನೀವು ಸಂಶೋಧನೆ ಮಾಡಿದ್ದೇ ಆಗಿದ್ದಲ್ಲಿ ಅದಕ್ಕೆ ಪ್ರತಿ ನಿರೀಕ್ಷೆಗೆ ತಕ್ಕಂತೆ ಕೆಲವೊಂದು ಯೋಜನೆ ಮಾಡ್ಕೋಬೇಕು. ಆ ಯೋಜನೆ ಮಾಡ್ಕೊಂಡಾಗ ಏನಾಗುತ್ತೆ, ಪರ್ಸನಲೈಸೇಷನ್ ಮಾಡ್ಕೊಂಡಾಗ ಆ ಒಂದು ನಿರೀಕ್ಷೆಯನ್ನ ಗಮನ ಸೆಳೆಯಲು ಸಹಾಯ ಮಾಡುತ್ತೆ. ಒಳನೋಟವುಳ್ಳ ಪ್ರಶ್ನೆಗಳನ್ನ ಕೇಳಿ ವಿವರಣೆಯನ್ನ ನೀಡುವುದು. ನಿಮ್ಮ ಸಂವಾದದ ಸಮಯದಲ್ಲಿ ನಿರೀಕ್ಷೆಯ ನೋವಿನ ಅಂಶಗಳು ಅಂದ್ರೆ ಅವ್ರಿಗೇನ್ ಬೇಕೋ, ಅವ್ರ ಗುರಿಗಳೇನು, ಅವ್ರ ಸವಾಲುಗಳೇನು ಬಹಿರಂಗಪಡಿಸುವ ಪ್ರಶ್ನೆಗಳನ್ನ ಕೇಳಿ. ನನಗೆ ಮುಖ್ಯವಾಗಿ ಬೇಕಾಗಿರೋ ಅಂಶಗಳೇನು, ಅವರ ವಿಚಾರಗಳನ್ನ ತಿಳ್ಕೋಬೇಕು. ಅಂತ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋದಿಕ್ಕೆ ಏನ್ ಪ್ರಶ್ನೆ ಕೇಳಬೇಕು ಅದೇ ಪ್ರಶ್ನೆಗಳನ್ನ ಕೇಳಿದಾಗ ಇದು ಅವರ ಅಗತ್ಯಗಳನ್ನ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ನಮ್ಗೆ ಸಹಾಯ ಮಾಡುತ್ತೆ. ಉತ್ಪನ್ನ ಅಥವಾ ಸೇವೆಯನ್ನ ಅವರ ನಿರ್ದಿಷ್ಟ ಸಮಸ್ಯೆಗಳಿಗೆ ಪರಿಹಾರವಾಗಿ ಪ್ರಸ್ತುತಪಡಿಸಲು ನಿಮ್ಗೆ ಅನುಮತಿಯನ್ನ ನೀಡುತ್ತದೆ. ಇಲ್ಲಿ ಅವ್ರು ಏನ್ ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನ ನಾವು ಆಲ್ರೆಡಿ ತಿಳ್ಕೊಬಿಟ್ರೆ ಮುಂದಿನ ಹಂತಕ್ಕೂ ಕೂಡ ನಮ್ಗೇನಾಗುತ್ತೆ, ಸಹಾಯ ಆಗ್ತಾ ಹೋಗುತ್ತೆ. ಮೌಲ್ಯವನ್ನು ಒದಗಿಸುವುದರ ಮೇಲೆ ಕೇಂದ್ರೀಕರಿಸಿ ವಿವರಣೆ. ನಾವೇನ್ ವಸ್ತು ಅಥವಾ ಉತ್ಪನ್ನ ಕೊಡ್ತೀವಿ ಅದು ಗ್ರಾಹಕ ಕೊಡ್ತಿರುವ ಮೌಲ್ಯಕ್ಕೆ ಸಮ ಆಗಿದೆ ಅನ್ನೋದನ್ನ ನಾವು ಅವ್ರಿಗೆ ಹೇಳಲೇಬೇಕು. ಆ ಹೇಳಿದಾಗ ಏನಾಗುತ್ತೆ, ಅವ್ರಿಗೆ ಇನ್ನೂ ಕೂಡ ವಿಶ್ವಾಸಾರ್ಹತೆಯನ್ನ ಹೆಚ್ಚಿಸುತ್ತಾ ಹೋಗುತ್ತದೆ. ಮೊದಲ ಸಂಪರ್ಕದಿಂದ ಶಿಕ್ಷಣ ಮತ್ತು ಮೌಲ್ಯವನ್ನು ನೀಡುವ ಗುರಿಯನ್ನು ಹೊಂದಿರಿ. ಸಂಬಂಧಿತ ಒಳನೋಟಗಳು, ಉಪಯುಕ್ತ ಸಂಪನ್ಮೂಲಗಳು ಅಥವಾ ಸಹಾಯಕವಾದ ಪರಿಹಾರಗಳನ್ನ ಹಂಚಿಕೊಳ್ಳುತ್ತೀರಿ. ತಳ್ಳುವ ಮಾರಾಟಗಾರರ ಬದಲಿಗೆ ವಿಶ್ವಾಸಾರ್ಹ ಸಲಹೆಗಾರರಾಗಿ ನಿಮ್ಮನ್ನು ಇರಿಸಿಕೊಳ್ಳುವ ಮೂಲಕ ಅಂತ ಹೇಳಿದ್ರೆ, ಏನೋ ಮಾರಾಟ ಮಾಡ್ಬಿಡೋಣ ಅಂತ ಹೇಳಿ ಮಾಡೋದಲ್ಲ. ವಿಶ್ವಾಸಾರ್ಹ, ಆ ಗ್ರಾಹಕರಿಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಬರಬೇಕು, ಒಂದು ಬಾಂಧವ್ಯ ಕ್ರಿಯೇಟ್ ಆಗಬೇಕು. ಆ ಬಾಂಧವ್ಯ ದೀರ್ಘಾವಧಿಯಲ್ಲಿ ಇರಬೇಕು. ಆ ಒಂದು ರೀತಿಗಾಗಿ ನೀವೇನ್ ಮಾಡ್ಬೇಕು, ಕೇಂದ್ರೀಕರಿಸುತ್ತಾ ವಿವರಣೆಯನ್ನ ನೀಡ್ತಾ ಹೋಗ್ತೀರಾ. ಹತೋಟಿ ಸಾಮಾಜಿಕ ಪುರಾವೆ ವಿವರಣೆ. ಒಂದೇ ರೀತಿಯ ಅಗತ್ಯಗಳನ್ನ ಹೊಂದಿರುವ ಗ್ರಾಹಕರಿಂದ ಪ್ರಶಂಸಾ ಪತ್ರಗಳು, ಕೇಸ್ ಸ್ಟಡೀಸ್ ಅಥವಾ ಯಶಸ್ಸಿನ ಕಥೆಗಳನ್ನ ಹಂಚಿಕೊಳ್ಳಿ. ನಿಮ್ಮ ಉತ್ಪನ್ನ ಅಥವಾ ಸೇವೆಯಿಂದ ಇತರರು ಪ್ರಯೋಜನ ಪಡೆದಿರುವುದನ್ನ ಅವರು ನೋಡಿದರೆ ಭವಿಷ್ಯವು ನಿಮ್ಮನ್ನು ನಂಬುವ ಸಾಧ್ಯತೆ ಹೆಚ್ಚು. ಸಾಮಾಜಿಕ ಪುರಾವೆ ವಿಶ್ವಾಸಾರ್ಹತೆಯನ್ನ ಮತ್ತು ನಂಬಿಕೆಯನ್ನ ನಿರ್ಮಿಸುತ್ತಾ ಹೋಗುತ್ತದೆ. ಈಗ ನನಗೇನ್ ಇಷ್ಟ ಆಗುತ್ತೆ ಅದು ಇನ್ನೊಬ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಕೆಲವೊಬ್ಬರಿಗೆ. ಅಂತ ಗ್ರಾಹಕಗಳನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಗುಂಪಾಗಿ ವಿಂಗಡಿಸ್ಕೋಬೇಕು. ಗುಂಪಾಗಿ ವಿಂಗಡಿಸ್ಕೊಂಡ ನಂತರ ನಾವು ಅವ್ರಿಗೆ ರೆಫರೆನ್ಸ್ ಕೊಡ್ತಾ ಹೋಗ್ಬೇಕು. ಅದನ್ನೇ ನಾವು ಸಾಮಾಜಿಕ ಪುರಾವೆ ಅಂತ ಕರಿತೀವಿ. ಈ ಸಾಮಾಜಿಕ ಪುರಾವೆಯಲ್ಲಿ ಹಿಂದಿನ ದಿನಗಳಲ್ಲಿ ಒಬ್ಬ ಗ್ರಾಹಕ ಈ ತರದ ಉತ್ಪನ್ನಗಳನ್ನ ಖರೀದಿ ಮಾಡಿದ ನಂತರ ಅವರು ಈ ತರ ಪ್ರಯೋಜನಗಳನ್ನ ಪಡೆದಿದ್ದಾರೆ, ಬೇಕಂದ್ರೆ ಅವ್ರ ಕಡೆಯಿಂದ ನಮ್ಗೆ ಪತ್ರಗಳು ಬಂದಿದೆ ನೋಡಿ, ಅಥವಾ ಕೆಲವೊಂದು ಉದಾಹರಣೆಗಳನ್ನ ಕೊಡೋದು ಅಥವಾ ಕಥೆಗಳನ್ನ ಹಂಚ್ಕೊಳ್ಳೋದ್ರಿಂದ ಅವರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಜೊತೆಗೆ ಅಂತಹ ಮಾರಾಟಗಾರರ ಮೇಲೆ ನಂಬಿಕೆ ಜಾಸ್ತಿ ಆಗೋದ್ರಿಂದ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮನ್ನೇ ನಂಬಿ ನಿಮ್ಮ ಒಂದು ವಸ್ತುಗಳನ್ನೇ ಖರೀದಿ ಮಾಡ್ತಾ ಹೋಗ್ತಾರೆ. ನಿರಂತರ ಆದರೆ ಕಿರಿಕಿರಿ ಅಲ್ಲ ವಿವರಣೆ. ಈಗ ಒಬ್ಬ ಗ್ರಾಹಕರನ್ನ ನಾನು ದೀರ್ಘಾವಧಿಯಲ್ಲಿ ಬಾಂಧವ್ಯ ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳಿದಾಗ ದೀರ್ಘಾವಧಿಯಲ್ಲಿ ಅವ್ರ ಗಮನ ಸೆಳಿತಾನೆ ಇರ್ಬೇಕು. ಕರೆಕ್ಟ್. ನಿರಂತರವಾಗಿ ನಾವು ಅವ್ರನ್ನ ಗಮನ ಸೆಳಿಬೇಕು ಅಂತ ಹೇಳಿ ಪದೇ ಪದೇ ಗ್ರಾಹಕರನ್ನ ನಾವು ಇಲ್ಲಿ
ಪ್ರಶ್ನಿಸೋದಕ್ಕಾಗಲ್ಲ, ಗಮನ ಸೆಳೆದು ಅವ್ರಿಗೆ ಕಿರಿಕಿರಿ ಉಂಟು ಮಾಡಕ್ಕಾಗಲ್ಲ. ಆದ್ರೆ ನಿರಂತರವಾಗಿ ಕಿರಿಕಿರಿ ಇಲ್ಲದೆ ವಿವರಣೆಗಳನ್ನ ನೀಡುವುದು ಕೂಡ ಒಂದು ಯಶಸ್ವಿಯಾದ ಸಲಹೆ ಅಂತಾನೆ ಸ್ವೀಕರಿಸಬಹುದು. ಲೀಡ್ ಅನ್ನು ಪರಿವರ್ತಿಸಲು ಅನೇಕ ಟಚ್ ಪಾಯಿಂಟ್ ಗಳನ್ನ ತೆಗೆದುಕೊಳ್ಳುವುದರಿಂದ ನಿಯಮಿತವಾಗಿ ಅನುಸರಿಸಿ. ಅದ್ಯಾಗೂ ಅಗಾಧ ನಿರೀಕ್ಷೆಗಳ ಬಗ್ಗೆ ಗಮನವಿರಲಿ. ಗೌರವಾನ್ವಿತ ಅನುಸರಣೆ ಕಾಂಡೆನ್ಸ್ ಬದ್ಧತೆ ಮತ್ತು ವೃತ್ತಿಪರತೆಯನ್ನ ತೋರಿಸುತ್ತದೆ. ನಿಮ್ಮ ಪ್ರಸ್ತಾಪವನ್ನ ಪರಿಗಣಿಸಲು ನಿರೀಕ್ಷಿತ ಸಮಯವನ್ನ ನೀಡುತ್ತದೆ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಕಿರಿಕಿರಿ ಇಲ್ಲದೆ ನೀವೇನ್ ಮಾಡ್ತೀರಾ, ಒಂದು ಗೌರವಾನ್ವಿತವಾಗಿ ಲೀಡ್ಗಳನ್ನ ಪರಿವರ್ತಿಸಬೇಕು ಅಂತ ಹೇಳಿ ಅನೇಕ ರೀತಿಗಳಲ್ಲಿ ನಿಯಮಿತವಾಗಿ ಅವರಿಗೆ ಸಲಹೆಗಳು ಅಥವಾ ನಿರೀಕ್ಷೆಯನ್ನ ಕೊಡ್ತಾ ಹೋಗ್ತೀರಾ. ಆರಂಭಿಕ ಮುನ್ನಡೆಗಳನ್ನ ಅರ್ಹತೆ ವಿವರಣೆ. ಪರಿವರ್ತಿಸಲು ಅಸಂಭವವಾಗಿರುವ ಲೀಡ್ಗಳಲ್ಲಿ ಹೆಚ್ಚು ಸಮಯವನ್ನ ಹೂಡಿಕೆ ಮಾಡಬೇಡಿ. ನಿರೀಕ್ಷೆಗಳನ್ನು ಮೊದಲೇ ಅರ್ಹತೆ ಪಡೆಯಲು ಬಜೆಟ್, ಅಧಿಕಾರ, ಅಗತ್ಯ ಮತ್ತು ಟೈಮ್ಲೈನ್ ನಂತಹ ಮಾನದಂಡಗಳನ್ನ ಬಳಸಿ. ನಮಗೆ ಇವಾಗ ಒಂದು ಕೆಲಸಕ್ಕೆ ಹೆಜ್ಜೆ ಇಟ್ಟ ತಕ್ಷಣ ಗೊತ್ತಾಗುತ್ತೆ ಏನಾಗ್ತಿದೆ ಅನ್ನೋದು. ಯಾಕಂತ ಹೇಳಿದ್ರೆ ಅಂತಹ ಕೌಶಲ್ಯ ಉಳ್ಳ ಮಾರಾಟಗಾರರನ್ನೇ ನಾವು ಕಂಪನಿಗಳಲ್ಲಿ ಹೊಂದಿರ್ತೀವಿ. ಕೆಲವು ಸಂಭವವಾಗಿರುವ ಲೀಡ್ಗಳು ಕೂಡ ಇರುತ್ತೆ, ಇನ್ನೊಂದು ಕೆಲವು ಅಸಂಭವವಾಗಿ ಕೂಡ ಇರ್ತವೆ. ಅಂಥದ್ರಲ್ಲಿ ನಾವು ಹೆಚ್ಚಿನ ಸಮಯವನ್ನ ವ್ಯರ್ಥ ಮಾಡಬಾರ್ದು. ಫಸ್ಟ್ ನಾವೇನ್ ಮಾಡ್ಬೇಕು, ಅವ್ರಿಗೆ ಎಷ್ಟು ಬಜೆಟ್ ಬೇಕು, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನು, ಅವ್ರಿಗೆ ಅಗತ್ಯ ಇದೆಯಾ ಇಲ್ವಾ, ಅವ್ರಿಗೆ ಸರಿಯಾದ ಸಮಯದಲ್ಲಿ ಒಂದು ಟೈಮ್ ಲೈನ್ ಅಲ್ಲಿ ಕೊಡಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೊಂಡಾಗ ಮಾನದಂಡಗಳನ್ನ ಬಳಸಿ ಉತ್ತಮ ಫಿಟ್ ಮತ್ತು ಮಾರಾಟ ಪ್ರಕ್ರಿಯೆಯಲ್ಲಿ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳಲು ಸಿದ್ಧರಾಗಿರುವ ಮೇಲೆ ಕೇಂದ್ರೀಕರಿಸಿ. ಯಾರಿಗೆ ತೆಗೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತವ್ರ ಮೇಲೆ ಸಮಯವನ್ನ ಹೂಡಿಕೆ ಮಾಡಿ ಅವ್ರ ಕಡೆಯಿಂದ ವಿವರಣೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಆರಂಭಿಕ ಮುನ್ನಡೆಯಲ್ಲೇ ನಾವು ಅರ್ಹತೆ ತಗೊಳ್ತಾರ ಇಲ್ವಾ ಅನ್ನೋ ಡಿಸಿಷನ್ ಬಂದಾಗ ಏನಾಗುತ್ತೆ, ತುಂಬಾ ಸಹಾಯ ಆಗ್ತಾ ಹೋಗುತ್ತೆ. ಸಂಘಟಿತರಾಗಿರಿ ವಿವರಣೆ. ನಿಮ್ಮ ಸಂವಹನಗಳನ್ನ ಟ್ರ್ಯಾಕ್ ಮಾಡಲು CRM ಪರಿಕರಗಳನ್ನ ಬಳಸಿ. ಜ್ಞಾಪನೆಗಳನ್ನ ಹೊಂದಿಸಿ ಮತ್ತು ಮಾರಾಟದ ಫನಲ್ನಲ್ಲಿ ಅವರ ಹಂತವನ್ನ ಆಧರಿಸಿ ಭವಿಷ್ಯವನ್ನ ಆದ್ಯತೆ ನೀಡಿ. ವಿವರವಾದ ದಾಖಲೆಗಳನ್ನ ಇಟ್ಟುಕೊಳ್ಳುವುದರಿಂದ ಯಾವುದೇ ಲೀಡ್ಗಳು ಬಿರುಕುಗಳ ಮೂಲಕ ಬೀಳದಂತೆ ಖಚಿತಪಡಿಸುತ್ತದೆ ಮತ್ತು ಫಾಲೋ ಅಪ್ಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕೂಡ ನಿಮ್ಗೆ ಸಹಾಯವನ್ನ ಮಾಡುತ್ತೆ. ಆರ್ಗನೈಸ್ಡ್ ಆಗಿರ್ಬೇಕು. ಸಂಘಟಿತರಾಗಿದ್ದಾಗ, ಈಗ ನಾನು ಅವ್ರಿಗೆ ಸಂವಹನ ಮಾಡ್ಬೇಕು ಅಂತ ಹೇಳಿದಾಗ ನನಗ್ ಮನ್ಸೋ ಇಚ್ಛೆ ನಾನು ಉತ್ಪನ್ನಗಳ ವಿವರಣೆಯನ್ನ ಕೊಡಕ್ಕಾಗಲ್ಲ. ಅವ್ರಿಗೊಂದು ಟ್ರ್ಯಾಕ್ ಮಾಡ್ಬೇಕು ಅಂತ ಹೇಳಿದಾಗ ಸಂಘಟಿತವಾಗಿ ವಿವರಣೆ ನೀಡೋದ್ರಿಂದ ಕೂಡ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಏನ್ ಮಾಡುತ್ತೆ, ಸಹಾಯ ಮಾಡುತ್ತೆ. ನಿಮ್ಮ ಕಾರ್ಯತಂತ್ರವನ್ನು ಅಳೆಯಿರಿ ಮತ್ತು ಅಳವಡಿಸಿಕೊಂಡು ವಿವರಣೆಯನ್ನ ನೀಡುವುದು. ಏನ್ ಕೆಲಸ ಮಾಡ್ತಿದ್ದೀರಿ, ಯಾವ್ದು ಕೆಲಸ ಇಲ್ಲ ಎಂಬುದನ್ನು ನೋಡಲು ನಿಮ್ಮ ನಿರೀಕ್ಷಿತ ಪ್ರಯತ್ನಗಳನ್ನ ನಿರಂತರವಾಗಿ ವಿಶ್ಲೇಷಿಸಿ. ಏನ್ ಕೆಲಸ ಮಾಡ್ತಿದ್ದೀರಾ, ಸರಿ ಇದೆಯಾ ಇಲ್ವಾ ಅಂತ ಹೇಳಿ ನೀವು ಅದನ್ನ ಅನುಸರಣೆ ಮಾಡಬೇಕು. ಪ್ರತಿಕ್ರಿಯೆ ದರಗಳು, ನಿಮ್ಗೆ ಎಷ್ಟು ಪ್ರತಿಕ್ರಿಯೆ ಬರ್ತಾ ಇದೆ, ಅದರಿಂದ ಪರಿವರ್ತನೆ ಎಷ್ಟಾಗ್ತಾ ಇದೆ, ನೀವು ಎಷ್ಟು ಜನನ ರೀಚ್ ಮಾಡ್ತಾ ಇದ್ದೀರಾ, ಯಾವ ಯಾವ ವಿಧಾನಗಳನ್ನ ಬಳಸ್ತಾ ಇದ್ದೀರಾ ಅಂತ ಪರಿಣಾಮಕಾರಿತ್ವದಂತಹ ಮೆಟ್ರಿಕ್ ಗಳನ್ನ ಟ್ರ್ಯಾಕ್ ಮಾಡ್ತಾ ಹೋಗ್ಬೇಕು. ಆ ಟ್ರ್ಯಾಕ್ ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ಗೊಂದು ಡೇಟಾ ಗೊತ್ತಾಗುತ್ತೆ. ಅದು ನಿಮ್ಮ ಒಂದು ಯೋಜನೆ ಮತ್ತು ಕಾರ್ಯತಂತ್ರವನ್ನ ಅಳವಡಿಸ್ಕೊಳ್ಳೋದ್ರಿಂದ ಕೂಡ ನೀವು ಮಾರಾಟ ಪ್ರಕ್ರಿಯೆಯನ್ನ ಅಥವಾ ನಿರೀಕ್ಷೆಯ ಹಂತವನ್ನ ಸಮೀಪಿಸುವಲ್ಲಿ ಸಹಾಯ ಮಾಡುತ್ತದೆ. ಇಷ್ಟು ಹಂತಗಳು ಕೂಡ ಅಥವಾ ಇಷ್ಟು ವಿಷಯಗಳು ಕೂಡ ಯಶಸ್ವಿ ಸಲಹೆಗಳಾಗಿವೆ. ಯಾವ ಹಂತದಲ್ಲಿ, 3ನೇ ಹಂತದಲ್ಲಿ. ಈಗ 4ನೇ ಹಂತ, ಮಾರಾಟದ ಪ್ರಸ್ತುತಿಯನ್ನ ಮಾಡುವುದು. ಮಾರಾಟ ಪ್ರಸ್ತುತಿಯಲ್ಲಿ ಅಥವಾ ಪ್ರದರ್ಶನ ಮಾಡುವುದು ಉತ್ಪನ್ನದ ಗುಣಲಕ್ಷಣಗಳನ್ನು ಪ್ರದರ್ಶಿಸಲು ಮತ್ತು ಅದರ ಉಪಯುಕ್ತತೆಗಳು, ಕಾರ್ಯಕ್ಷಮತೆ, ಸೇವೆಗಳು ಮತ್ತು ಗುಣಮಟ್ಟವನ್ನು ಹೈಲೈಟ್ ಮಾಡುವ ವ್ಯಾಯಾಮವಾಗಿದೆ. ಮಾರಾಟಗಾರನು ಉತ್ಪನ್ನವನ್ನು ಗ್ರಾಹಕರಿಗೆ ಆಕರ್ಷಿಸಲು ಸಾಧ್ಯವಾದರೆ ಅರ್ಧದಷ್ಟು ಯುದ್ಧವನ್ನು ಗೆದ್ದಿದೆ ಅಂತ ಅರ್ಥ. ಪ್ರಾಸ್ಪೆಕ್ಟ್ ಉತ್ಪನ್ನವನ್ನ ನಿರ್ವಹಿಸಲು ಅನುಮತಿಸಬೇಕು. ನಿರೀಕ್ಷೆಯು ಉತ್ಪನ್ನವನ್ನು ನಿರೀಕ್ಷೆಯ ಮುಂದೆ ಯಶಸ್ವಿಯಾಗಿ ಪರೀಕ್ಷಿಸಬಹುದಾದರೆ ಅದು ನಿರೀಕ್ಷೆಯ ವಿಶ್ವಾಸವನ್ನ ಕೂಡ ಹೆಚ್ಚಿಸುತ್ತಾ ಹೋಗುತ್ತದೆ ಮತ್ತು ಖರೀದಿ ನಿರ್ಧಾರವನ್ನ ಬಲಪಡಿಸುತ್ತದೆ. ಮಾರಾಟಗಾರರು ತಮ್ಮ ಉತ್ಪನ್ನವನ್ನ
ಪ್ರತಿಸ್ಪರ್ಧಿಯ ಉತ್ಪನ್ನದೊಂದಿಗೆ ಎಂದಿಗೂ ಹೋಲಿಸಬಾರದು. ಉತ್ಪನ್ನವನ್ನು ಪ್ರದರ್ಶಿಸಲು ಓವರ್ಹೆಡ್ ಪ್ರೊಜೆಕ್ಟರ್ಗಳು, ವಿಡಿಯೋ ಪ್ಲೇಯರ್ಸ್ಗಳು, ಟೇಪ್ ರೆಕಾರ್ಡರ್ಗಳಿಂದ ಸಹಾಯವನ್ನ ತೆಗೆದುಕೊಳ್ಳಬಹುದು. ಭವಿಷ್ಯವು ಎಲ್ಲ 5 ಇಂದ್ರಿಯಗಳಿಗೆ ಮನವಿ ಮಾಡುತ್ತದೆ: ದೃಷ್ಟಿ, ಶ್ರವಣ, ಸ್ಪರ್ಶ, ವಾಸನೆ ಮತ್ತು ರುಚಿ. ಎಲ್ಲಾ ಇಂದ್ರಿಯಗಳ ಮೂಲಕ ಗ್ರಾಹಕರ ಮೇಲೆ ಪ್ರಭಾವ ಬೀರಲು ಮಾರಾಟಗಾರರು ಪ್ರಾಮಾಣಿಕ ಪ್ರಯತ್ನಗಳನ್ನ ಮಾಡಬೇಕು. ಇದರಿಂದ ಗ್ರಾಹಕರು ಉತ್ಪನ್ನದ ಕಡೆಗೆ ತಮ್ಮ ಆಸಕ್ತಿಯನ್ನು ಉಂಟು ಮಾಡುವುದು. ಇಲ್ಲಿ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ. ಮಾರಾಟ ಪ್ರಸ್ತುತಿ ಅಂತ ಹೇಳಿದ್ರೆ ನೀವೇನು ಉತ್ಪನ್ನ ಮಾರಾಟ ಮಾಡ್ತಿದ್ದೀರಾ ಆ ಗುಣಲಕ್ಷಣಗಳನ್ನ ಗ್ರಾಹಕರಿಗೆ ಪ್ರದರ್ಶಿಸ್ತೀರಾ. ಆ ಗ್ರಾಹಕರಿಗೆ ಏನ್ ಪ್ರದರ್ಶಿಸ್ತೀರಾ ಅವರು ಅದು ಪಂಚೇಂದ್ರಿಯಗಳಿಗೆ ತೃಪ್ತಿಯಾಗಿ ಅದು ಗಮನ ಸೆಳೆಯೋ ತರ ಇರ್ಬೇಕು. ಹಂಗಂತ ಹೇಳ್ಬಿಟ್ಟು ನಾನು ಇಷ್ಟ ಬಂದಿರೋ ಪ್ರಯತ್ನಗಳನ್ನ ಇಲ್ಲಿ ಮಾಡಕ್ಕಾಗಲ್ಲ. ಪ್ರಾಮಾಣಿಕ ಪ್ರಯತ್ನಗಳನ್ನ ಮಾಡ್ಬೇಕು. ಆ ಪ್ರಾಮಾಣಿಕ ಪ್ರಯತ್ನಗಳನ್ನ ನೀವು ವಿಡಿಯೋ ಪ್ಲೇಯರ್ಸ್ ಆಗಿರ್ಬೋದು, ಟೇಪ್ ರೆಕಾರ್ಡ್ ಆಗಿರ್ಬೋದು. ಮತ್ತೊಂದು ಮುಖ್ಯವಾದ ವಿಷಯ ಈ ಹಂತದಲ್ಲಿ ಏನು ಅಂತ ಹೇಳಿದ್ರೆ, ಯಾವಾಗ್ಲೇ ಆಗ್ಲಿ ನನ್ನ ಕಂಪನಿಯ ಉತ್ಪನ್ನಗಳು ಚೆನ್ನಾಗಿದೆ ಅಂತ ಹೇಳೋ ಅರಿಬಿರಿಯಲ್ಲಿ ಇನ್ನೂ ಒಂದು ಕಂಪನಿಯ ಉತ್ಪನ್ನಗಳು ಚೆನ್ನಾಗಿಲ್ಲ, ಸರಿ ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಇಲ್ಲಿ ಕೊಡಬಾರ್ದು. ಯಾವಾಗ್ಲೇ ಆಗ್ಲಿ ನಿಮ್ಮ ಗ್ರಾಹಕರನ್ನು ನೀವು ಆಕರ್ಷಿಸ್ತೀರಾ ಅದು ಒಳ್ಳೇದು. ಹಾಗಂತ ಹೇಳಿ ಮಾರಾಟಗಾರರು ತಮ್ಮ ಉತ್ಪನ್ನವನ್ನ ಪ್ರತಿಸ್ಪರ್ಧಿಯ ಉತ್ಪನ್ನಗಳೊಂದಿಗೆ ಎಂದಿಗೂ ಸಹ ಹೋಲಿಸಬಾರ್ದು. ಅಕಸ್ಮಾತ್ ನೀವು ಆ ತರ ಹೋಲಿಕೆ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಉತ್ಪನ್ನಗಳ ಮೇಲೆ ಪರಿಣಾಮಕಾತ್ಮಕವಾಗಿ ಹೆಚ್ಚಿನ ಪ್ರಭಾವವನ್ನ ಬೀರುವುದಿಲ್ಲ. ಈ ಹಂತದಲ್ಲಿ ನಾವು ಕೆಲವು ಮಾರ್ಗಸೂಚಿಗಳಿವೆ. ನೀವು ಏನ್ ಪ್ರದರ್ಶಿಸ್ತಿರೋ ಉತ್ಪನ್ನಗಳ ಬಗ್ಗೆ ಅಂತಹ ಒಂದು ಸಮಯದಲ್ಲಿ ಕೆಲವು ಮಾರ್ಗಸೂಚಿಗಳನ್ನ ನೀವು ಅಳವಡಿಸ್ಕೊಂಡ್ರೆ ಇನ್ನೂ ಹೆಚ್ಚಾಗಿ ಗ್ರಾಹಕರನ್ನ ಸೆಳಿಬಹುದು. ಅದು ನಿಮ್ಮ ಪ್ರೇಕ್ಷಕರನ್ನ ತಿಳಿಯಿರಿ ವಿವರಣೆ. ಇಲ್ಲೇನು ಅಂತ ಹೇಳಿದ್ರೆ ನಿಮ್ಮ ಸಂದೇಶವನ್ನ ಸರಿಹೊಂದಿಸಲು ನಿಮ್ಮ ಪ್ರೇಕ್ಷಕರನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಅವರು ಯಾರು, ಅವರು ಎದುರಿಸುತ್ತಿರುವ ಸವಾಲುಗಳು ಯಾವ್ದ್ಯಾವ್ದು, ಅವರ ಆದ್ಯತೆಗಳು ಯಾವುವು ಎಂಬುದನ್ನ ನೀವು ಇಲ್ಲಿ ಏನ್ ಮಾಡ್ತೀರಾ ಸಂಶೋಧನೆ ಮಾಡ್ತೀರಾ. ಅವರ ಉದ್ಯಮ ಆಗಿರ್ಬೋದು, ಅವರ ಪಾತ್ರ, ಅವರ ನಿರ್ದಿಷ್ಟ ಅಗತ್ಯಗಳನ್ನ ತೆಗೆದುಕೊಂಡ ನಂತರ ಅವರಿಗೆ ತಕ್ಕವಾದ ವಿಧಾನವನ್ನ ವೈಯಕ್ತೀಕರಿಸಿದಾಗ ಮಾತ್ರನೇ ಫಸ್ಟ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಿಮ್ಮ ಪ್ರೇಕ್ಷಕರು ಅಥವಾ ಗ್ರಾಹಕರು ಯಾರಿದ್ದಾರೆ ಅವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೇನೆಲ್ಲ ಅಗತ್ಯಗಳಿದೆ, ಅವ್ರು ಯಾರು, ಎಲ್ಲಿದ್ದಾರೆ, ಇಂಥ ವಿಷಯಗಳನ್ನ ತಿಳ್ಕೊಂಡಾಗ ಮಾತ್ರ ಅವ್ರಿಗೆ ಬೇಕಾಗಿರೋ ಉತ್ಪನ್ನಗಳ ಪ್ರಸ್ತುತಿಯನ್ನ ನಾನು ಆರಾಮಾಗಿ ಕೊಡ್ಬೋದು. ಬಲವಾದ ತೆರೆಯುವಿಕೆಯೊಂದಿಗೆ ಪ್ರಾರಂಭಿಸಿ ವಿವರಣೆ. ನಿಮ್ಮ ಪ್ರಸ್ತುತಿಯ ಪ್ರಾರಂಭವು ಉಳಿದ ಸಂಭಾಷಣೆಯ ಧ್ವನಿಯನ್ನ ಹೊಂದಿಸುತ್ತದೆ. ಹೇಗ್ ಸ್ಟಾರ್ಟ್ ಮಾಡ್ತೀರಾ, ಹೇಗ್ ನೀವು ಪ್ರಾರಂಭ ಮಾಡ್ತೀರಾ ಅದು ಕೂಡ ಇಲ್ಲಿ ನಮ್ಗೆ ಮ್ಯಾಟರ್ ಆಗ್ತಾ ಹೋಗುತ್ತೆ. ಗಮನವನ್ನ ಸೆಳೆಯುವ ಆಕರ್ಷಕ ಹುಕ್ನೊಂದಿಗೆ ಪ್ರಾರಂಭಿಸಿ. ತುಂಬಾ ಬಲವಾದ ಪ್ರಶ್ನೆ, ಆಸಕ್ತಿದಾಯಕ ಅಂಕಿಅಂಶ ಅಥವಾ ಇನ್ನೊಂದು ಕತೆ, ಸಂಬಂಧಿತ ಕತೆ ಆಗಿರ್ಬೋದು, ಎಲ್ಲವನ್ನ ಬಳಸ್ಕೊಂಡು ಪ್ರಾರಂಭ ಮಾಡ್ಬೇಕಂತ ಹೇಳಿದಾಗ್ಲೇನೆ ಪ್ರೇಕ್ಷಕರು ನಿಮ್ಮ ಮೇಲೆ ಗಮನ ಇಟ್ಕೊಂಡಿರ್ಬೇಕು. ಆ ತಕ್ಷಣ ಆ ಮೌಲ್ಯ ಗ್ರಾಹಕರನ್ನ ತಲುಪಬೇಕು. ಅಂತ ಒಂದು ಪ್ರಾರಂಭನೆ ಮಾಡಿದಾಗ ಕೊನೆಯವರೆಗೂ ಕೂಡ ಗ್ರಾಹಕರು ನೀವೇನೆಲ್ಲ ಹೇಳ್ತೀರಾ ಅದನ್ನ ಕೇಳಿಸ್ಕೊಳ್ಳಕ್ಕೆ ರೆಡಿ ಇರ್ತಾರೆ. ಇಲ್ಲ ನಾನು ಫಸ್ಟೇ ಪ್ರಾರಂಭದಲ್ಲೇ ಸರಿಯಾಗಿ ಮಾತಾಡಿಲ್ಲ, ಸರಿಯಾಗಿ ಪ್ರದರ್ಶನ ನೀಡ್ತಿಲ್ಲ ಅಂತ ಹೇಳಿದಾಗ ನೀವು ಕೊನೆಯಲ್ಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಅವ್ರು ನಿಮ್ಮನ್ನ ಕೇಳಿಸ್ಕೊಳ್ಳೋದಿಲ್ಲ. ಸಮಸ್ಯೆಯನ್ನು ಸ್ಪಷ್ಟವಾಗಿ ವಿವರಿಸಿ ವಿವರಣೆ. ನಿಮ್ಮ ಉತ್ಪನ್ನ ಅಥವಾ ಸೇವೆಯ ಬಗ್ಗೆ ಪುರಾವೆಗಳನ್ನ ಒದಗಿಸಿ. ಇದು ಕೇಸ್ ಸ್ಟಡೀಸ್ ಆಗಿರ್ಬೋದು, ಪ್ರಶಂಸಾ ಪತ್ರಗಳು ಅಥವಾ ಇತರ ಗ್ರಾಹಕರು ಹೇಗೆ ಪ್ರಯೋಜನ ಪಡೆದಿದ್ದಾರೆ ಎಂಬುದನ್ನು ತೋರಿಸುವ ಡೇಟಾವನ್ನ ಒಳಗೊಂಡಿರಬಹುದು. ಕೇಸ್ ಸ್ಟಡೀಸ್ ವಿಶೇಷವಾಗಿ ನಿಮ್ಮ ಪ್ರೇಕ್ಷಕರ ಪರಿಸ್ಥಿತಿಗೆ ಹೋಲುವ ಅಧ್ಯಯನಗಳು ಪರಿಹಾರವನ್ನ ಹೆಚ್ಚು ಸಾಪೇಕ್ಷ ಮತ್ತು ಸಾಧಿಸಬಹುದಾದಂತೆ ಮಾಡುತ್ತದೆ. ಸಂಭಾವ್ಯ ಆಕ್ಷೇಪಣೆಗಳನ್ನ ಪರಿಹರಿಸಿ ವಿವರಣೆ. ನಿಮ್ಮ ಪರಿಹಾರದ ಕುರಿತು ನಿಮ್ಮ ಪ್ರೇಕ್ಷಕರು ಹೊಂದಿರಬಹುದಾದ ಪ್ರಶ್ನೆಗಳು ಅಥವಾ ಕಾಳಜಿಯನ್ನ ತಿಳಿದುಕೊಳ್ಳಿ. ಇದು ವೆಚ್ಚ, ಅನುಷ್ಠಾನದ ಸಮಯ ಅಥವಾ ಪರಿಣಾಮಕಾರಿತ್ವದ ಬಗ್ಗೆ ಅನುಮಾನಗಳನ್ನ ಒಳಗೊಂಡಿರಬಹುದು. ನೀವು ಪ್ರದರ್ಶಿಸಬೇಕಾದ್ರೆ ಅವ್ರಿಗೆ ಕೆಲವೊಂದು ಪರಿಹಾರಗಳು
ತಿಳ್ಕೊತಾರೆ. ಆ ಪರಿಹಾರಗಳ ಬಗ್ಗೆ ಕೂಡ ಆಕ್ಷೇಪಣೆಗಳು ಇರುತ್ತೆ. ಆ ಆಕ್ಷೇಪಣೆಗಳು ಏನು ಅನ್ನೋದನ್ನ ನಾವು ಮುಂದಿನ ಹಂತದಲ್ಲಿ ತಿಳ್ಕೊತೀವಿ. ಆಕ್ಷೇಪಣೆಗಳನ್ನ ಸರಿಯಾಗಿ ಕೇಳಿಸ್ಕೋಬೇಕು. ಅದ್ ಕೇಳಿಸ್ಕೊಂಡ ನಂತರ ನಿಮ್ಮ ಪ್ರಸ್ತುತಿಯಲ್ಲಿ ಪ್ರದರ್ಶಿಸಬೇಕಾದ್ರೆ ಈ ಕಾಳಜಿಗಳನ್ನ ಗಮನದಲ್ಲಿಟ್ಕೊಂಡು ಪೂರ್ವಭಾವಿಯಾಗಿ ಪರಿಹರಿಸಿ. ಫಸ್ಟೇ ಅವ್ರ ಸಮಸ್ಯೆನೇ ಹೇಳ್ಕೊಳ್ಳೋದಕ್ಕೆ ಮುಂಚೆ ಅದಕ್ಕೆ ಸೂಕ್ತ ಪರಿಹಾರ ಕೊಟ್ಟಾಗ ಅವ್ರ ಸಮಸ್ಯೆ ಏನು ಅಂತ ಕೂಡ ಹೇಳೋದಕ್ಕೆ ಹೋಗಲ್ಲ. ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿರಿ ಮತ್ತು ಯಾವುದೇ ಹಿಂಜರಿಕೆಯನ್ನ ಕಡಿಮೆ ಮಾಡಲು ಪರಿಹಾರಗಳು ಅಥವಾ ಭರವಸೆಗಳನ್ನ ಈ ಒಂದು ಮಾರ್ಗಸೂಚಿಯಲ್ಲಿ ನೀಡಿದಾಗ ಮಾರಾಟ ಪ್ರಸ್ತುತಿ ಏನಾಗುತ್ತೆ, ಆರಾಮಾಗಿ ನಡೆಯುತ್ತೆ. ಕ್ರಿಯೆಗೆ ಕರೆ ವಿವರಣೆ. ಕ್ರಿಯೆಗೆ ಸ್ಪಷ್ಟವಾದ ಬಲವಾದ ಕರೆಯೊಂದಿಗೆ ನಿಮ್ಮ ಪ್ರಸ್ತುತಿಯನ್ನ ಕೊನೆಗೊಳಿಸಿ. ಡೆಮೋಗಾಗಿ ಸೈನ್ ಆಫ್ ಮಾಡುತ್ತಿರಲಿ, ಫಾಲೋ ಅಪ್ ಮೀಟಿಂಗ್ ಅನ್ನ ನಿಗದಿಪಡಿಸುತ್ತಿರಲಿ ಅಥವಾ ಖರೀದಿಯನ್ನು ಮಾಡುತ್ತಿರಲಿ, ನಿಮ್ಮ ಪ್ರೇಕ್ಷಕರಿಗೆ ಅವರು ಮುಂದೆ ಏನು ಮಾಡಬೇಕು ಎಂದು ನಿಖರವಾಗಿ ಹೇಳಿ. ನೀವೇನ್ ಪರಿಹಾರ ಕೊಟ್ಟಿದ್ದೀರಾ, ಅದರಿಂದ ಸಮಸ್ಯೆ ಪರಿಹಾರ ಆಗಿದ್ಯಾ ಇಲ್ವಾ ಅದು ಪಕ್ಕಕ್ಕಿಡಿ. ಆದ್ರೆ ನೆಕ್ಸ್ಟ್ ಪ್ರೇಕ್ಷಕರು ಅಥವಾ ಗ್ರಾಹಕರು ಏನ್ ಮಾಡ್ಬೇಕು, ಯಾವ ಕ್ರಿಯೆ ಮಾಡ್ಬೇಕು. ಈಗ ಒಂದು ತಗೊಂತೀನಿ ಉತ್ಪನ್ನ, ಮುಂದಿನ ಏನ್ ಮಾಡ್ಬೇಕು ಅಂತ ಹೇಳಿ ಹಂತಗಳೇ ಗೊತ್ತಿರಲ್ಲ. ಹಂತಗಳು ಏನು ಅಂತ ಹೇಳಿ ಅವರ ಕ್ರಿಯೆಗಳ ಬಗ್ಗೆ ವಿವರಣೆಯನ್ನು ಕೊಡುವುದು ಕೂಡ ಮಾರಾಟ ಪ್ರಸ್ತುತಿಯ ಮಾರ್ಗಸೂಚಿಯಾಗಿದೆ. ಇದನ್ನು ಸಂಕ್ಷಿಪ್ತವಾಗಿ ಮತ್ತು ಕೇಂದ್ರೀಕರಿಸಿ ವಿವರಣೆ. ನಾನು ವಿಷಯ ಅವ್ರಿಗೆ ಹೇಳ್ತೀನಿ, ಗ್ರಾಹಕರಿಗೆ ಪ್ರೇಕ್ಷಕರನ್ನ ಗಮನ ಸೆಳಿತೀನಿ ಅಂತ ಹೇಳ್ಬಿಟ್ಟು ಸಮಯ ನೋಡ್ಕೊಂಡಿರಾ, ನಿರ್ದಿಷ್ಟ ಸಮಯ ಹೇಳ್ದಿರಾ, ಸ್ಪಷ್ಟವಾಗಿ ಹೇಳ್ದಿರಾ, ಮನಸ್ಸೋ ಇಚ್ಛೆ ಮಾತಾಡಿ ಹೇಳಿದೀನಿ ಅಂದ್ರೆ ಅವ್ರಿಗೇನಾಗುತ್ತೆ, ಹೆಚ್ಚು ಮಾಹಿತಿ ಆಗೋಗ್ಬಿಡುತ್ತೆ. ಹೆಚ್ಚು ಮಾಹಿತಿ ಓವರ್ಲೋಡ್ ಆದಾಗ ಏನಾಗುತ್ತೆ, ನಾವ್ ಹೇಳಿರೋದು ಯಾವ್ದು ಕೂಡ ಅವ್ರಿಗೆ ನೆನಪಿರೋದು ಇಲ್ಲ, ಅದು ಕಮ್ಮಿ ಆಗೋದು ಕೂಡ ಮುಖ್ಯ ಆಗುತ್ತೆ. ಗಮನದ ವ್ಯಾಪ್ತಿಯು ಸೀಮಿತವಾಗಿದೆ, ಆದ್ದರಿಂದ ನಿಮ್ಮ ಪ್ರಸ್ತುತಿಯನ್ನ ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿ ಇಡುವುದು ಮುಖ್ಯವಾಗಿದೆ. ಅತ್ಯಂತ ನಿರ್ಣಾಯಕ ಅಂಶಗಳ ಮೇಲೆ ಕೇಂದ್ರೀಕರಿಸಿ. ಹೆಚ್ಚು ಮಾಹಿತಿಯೊಂದಿಗೆ ನಿಮ್ಮ ಪ್ರೇಕ್ಷಕರನ್ನ ಓವರ್ಲೋಡ್ ಮಾಡಬೇಡಿ. ಪ್ರಮುಖ ಸಂದೇಶಗಳಿಗೆ ಅಂಟಿಕೊಳ್ಳಿ ಮತ್ತು ಮುಖ್ಯ ಉದ್ದೇಶದಿಂದ ಗಮನವನ್ನು ಸೆಳೆಯುವ ಅನಗತ್ಯ ವಿವರಗಳನ್ನ ಇಲ್ಲಿ ತಪ್ಪಿಸಿ. ತೊಡಗಿಸಿಕೊಳ್ಳಿ ಮತ್ತು ಸಂವಹನ ಮಾಡಿ. ವಿವರಣೆ. ಆ ಪ್ರಾರಂಭದಲ್ಲಿ ಚೆನ್ನಾಗಿ ತೊಡಗಿಸ್ಕೊಳ್ಳೋದು, ಚೆನ್ನಾಗಿ ಮಾತಾಡೋದು, ಅದಾದ್ಮೇಲೆ ಸುಮ್ಮನೆ ಆಗ್ಬಿಟ್ರೆ ಏನಾಗುತ್ತೆ, ಆ ಕಂಪ್ಲೀಟ್ ಅಂತನ ಕಂಪ್ಲೀಟ್ ಮಾಡಕ್ಕೆ ಆಗಲ್ಲ. ಪ್ರಸ್ತುತಿಯ ಉದ್ದಕ್ಕೂ ನಿಮ್ಮ ಪ್ರೇಕ್ಷಕರನ್ನ ತೊಡಗಿಸ್ಕೊಳ್ಬೇಕು, ಪ್ರಶ್ನೆಗಳನ್ನು ಕೇಳ್ತಾ ಇರ್ಬೇಕು, ಚರ್ಚೆ ಮಾಡೋದಿಕ್ಕೆ ಅವ್ರಿಗೆ ಪ್ರೋತ್ಸಾಹ ನೀಡ್ತಾ ಇರ್ಬೇಕು, ಪ್ರತಿಕ್ರಿಯೆ ಮಾಡೋದಿಕ್ಕೆ ನೀವು ಅವ್ರಿಗೆ ಮುಕ್ತತೆಯನ್ನ ಕೊಟ್ಟಿರ್ಬೇಕು. ಇದು ಏನ್ ಮಾಡುತ್ತೆ, ಪ್ರಸ್ತುತಿಯನ್ನ ಏಕಮುಖ ಸ್ವಗತಕ್ಕಿಂತ ಹೆಚ್ಚಾಗಿ ಸಂಭಾಷಣೆಯಂತೆ ದ್ವಿಮುಖವಾಗಿ ಸಂವಹನ ಮಾಡಲು ಸಹಾಯ ಮಾಡುತ್ತೆ. ನಿಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕವನ್ನ ನಿರ್ಮಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಈ ಮಾರ್ಗಸೂಚಿಗಳ ಜೊತೆಗೆ ಬಲವಾದ ತೀರ್ಮಾನದೊಂದಿಗೆ ಕೊನೆಗೊಳಿಸಿ ವಿವರಣೆ. ಈಗ ಏನೋ ಒಂದು ಪರಿಹಾರ ಆದ್ಮೇಲೆ ಅದರಿಂದ ಸಮಸ್ಯೆ ಪರಿಹಾರ ಆಗೇ ಆಗುತ್ತೆ ಅನ್ನೋ ಒಂದು ಮೌಲ್ಯ ಅಥವಾ ಪರಿಹಾರ ಅಂತಿಮ ಹಂತದಲ್ಲಿ ನಾವು ಕೊಡ್ಲೇಬೇಕು. ಮತ್ತೆ ಅದನ್ನ ನೀವೇ ಅಯ್ಯೋ ಆಗುತ್ತೋ ಇಲ್ವೋ ಅಂತ ಹೇಳಿ ನೀವೇ ಒಂದು ಸಂಕುಚಿತ ಮನೋಭಾವದಲ್ಲಿ ಹೇಳಿದಾಗ ಪ್ರೇಕ್ಷಕರಿಗೆ ಅದು ಸಹಾಯ ಮಾಡೋದಿಲ್ಲ. ನಿಮ್ಮ ಪ್ರಸ್ತುತಿಯ ಪ್ರಮುಖ ಅಂಶಗಳನ್ನ ಸಾರಾಂಶಗೊಳಿಸಿ ಮತ್ತು ನಿಮ್ಮ ಪರಿಹಾರವು ಪ್ರೇಕ್ಷಕರ ಸಮಸ್ಯೆಗಳನ್ನು ಪರಿಹರಿಸಲು ಹೇಗೆ ಸಹಾಯ ಮಾಡುತ್ತೆ ಎಂಬುದನ್ನು ಪುನಃ ತಿಳಿಸಿ. ಸಂಕ್ಷಿಪ್ತ ಬಲವಾದ ರೀತಿಯಲ್ಲಿ ನಿಮ್ಮ ಉತ್ಪನ್ನ ಅಥವಾ ಸೇವೆಯ ಮೌಲ್ಯವನ್ನು ಬಲಪಡಿಸಿ ಮುಂದಿನ ಹಂತಗಳ ಅಂತಿಮ ಜ್ಞಾಪನೆಯೊಂದಿಗೆ ಮುಕ್ತಾಯಗೊಳಿಸಿ. ಅಭ್ಯಾಸ ಮತ್ತು ತಯಾರಿ ವಿವರಣೆ. ನಿಜವಾದ ಪಿಚ್ಗೆ ಮೊದಲು ನಿಮ್ಮ ಪ್ರಸ್ತುತಿಯನ್ನ ಹಲವು ಬಾರಿ ಪೂರ್ವಾಭ್ಯಾಸ ಮಾಡಿ. ನೀವು ಪ್ರದರ್ಶನ ಮಾಡ್ತೀರಾ, ಪ್ರಸ್ತುತಿ ಮಾಡ್ತೀರಾ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಹೇಳಿದಾಗ ಅದಕ್ಕೆ ಮುಂಚೆ ನಾವೇನ್ ಮಾಡ್ಬೇಕು, ತಯಾರಿ ಮಾಡ್ಕೊಂಡು ಬಂದಿರ್ಬೇಕು. ತಯಾರಿ ಪೂರ್ವಾಭ್ಯಾಸ ಮಾಡ್ಕೊಂಡು ಬಂದಾಗ ಅವ್ರು ಏನೇ ಪ್ರಶ್ನೆ ಕೇಳಿದ್ರು, ಏನೇ ಸಮಯ ನಮ್ಗೆ ಏರುಪೇರಾದ್ರೂ ಅಥವಾ ಆಕ್ಷೇಪಣೆಗಳು ಬಂದ್ರೂ ಕೂಡ ಅದನ್ನ ನಿರ್ವಹಿಸೋದಕ್ಕೆ ಅಭ್ಯಾಸ ಮಾಡಿರೋದ್ರಿಂದ ಸಹಾಯವಾಗುತ್ತೆ. ಮತ್ತೆ ಒಂದು ವಿಶ್ವಾಸವನ್ನ ಕೂಡ ನಮ್ಮಲ್ಲಿ ಹೆಚ್ಚಿಸುತ್ತಾ ಹೋಗುತ್ತೆ. ಯಾವಾಗ ಒಳ್ಳೆಯ ಅಭ್ಯಾಸ ಮತ್ತೆ ಒಳ್ಳೆಯ ತಯಾರಿ ಮಾಡ್ಕೊಂಡಾಗ. ನಿಜವಾದ ಪಿಚ್ಗೆ ಮೊದಲು ನಿಮ್ಮ ಪ್ರಸ್ತುತಿಯನ್ನು ಹಲವು ಬಾರಿ ಪೂರ್ವಾಭ್ಯಾಸ ಮಾಡಿ. ನಿಮ್ಮ ವಿತರಣೆ, ಸಮಯ ಮತ್ತು ಯಾವುದೇ ಸಂಭಾವ್ಯ ಪ್ರಶ್ನೆಗಳು ಅಥವಾ ಆಕ್ಷೇಪಣೆಗಳ ನಿರ್ವಹಣೆಯನ್ನ ಅಭ್ಯಾಸ ಮಾಡಿ. ಇದು ನಿಮ್ಮ ಸಂದೇಶವನ್ನು ವಿಶ್ವಾಸದಿಂದ ಮತ್ತು ಸರಾಗವಾಗಿ ತಲುಪಿಸಲು ಏನ್ ಮಾಡುತ್ತೆ, ಸಹಾಯ ಮಾಡ್ತಾ ಹೋಗುತ್ತೆ. ಪ್ರಾಸ್ಪೆಕ್ಟ್ ಆಕ್ಷೇಪಣೆಗಳೊಂದಿಗೆ ವ್ಯವಹರಿಸುವುದು.
ಇಲ್ಲಿ ಮಾರಾಟದ ಪ್ರಸ್ತುತಿಯಿಂದ ಮಾರಾಟವನ್ನ ಮುಚ್ಚುವವರೆಗೆ ನಿರೀಕ್ಷೆಗಳನ್ನ ನೇರವಾಗಿ ತೆಗೆದುಕೊಳ್ಬಹುದು. ಕ್ಷಮಿಸಿ. ಉತ್ಪನ್ನದ ಗುಣಲಕ್ಷಣಗಳನ್ನ ಒಮ್ಮೆ ಪ್ರದರ್ಶಿಸಿದ ನಂತರ ಯಾವುದೇ ತರ್ಕಬದ್ಧ ನಿರೀಕ್ಷೆಯು ಉತ್ಪನ್ನದ ಕಾರ್ಯಕ್ಷಮತೆಯ ಬಗ್ಗೆ ಅವನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು, ಅನುಮಾನಗಳು, ಆಕ್ಷೇಪಣೆಗಳನ್ನ ಹೊಂದಿರುತ್ತದೆ ಅಲ್ವಾ? ಆದ್ದರಿಂದ ಆಕ್ಷೇಪಣೆಗಳನ್ನ ಆಸಕ್ತಿ ಮತ್ತು ಒಳಗೊಳ್ಳುವಿಕೆಯ ಸಕಾರಾತ್ಮಕ ಸಂಕೇತವಾಗಿ ತೆಗೆದುಕೊಳ್ಳಬೇಕು. ಅವರು ತಮ್ಮನ್ನು ತಾವು ಬದ್ಧರಾಗುವ ಮೊದಲು ಹೆಚ್ಚಿನ ಮಾಹಿತಿ, ಹೆಚ್ಚಿನ ಸಮಯ, ಹೆಚ್ಚು ಮನವರಿಕೆ ಅಥವಾ ಹೆಚ್ಚಿನ ಭರವಸೆಯನ್ನ ಕೇಳುವ ಪರೋಕ್ಷ ಮಾರ್ಗವಾಗಿರಬಹುದು. ಇದು ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಲು, ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅಂತಹ ಆಕ್ಷೇಪಣೆಗಳು ಅಥವಾ ಮಾರಾಟಕ್ಕೆ ಇರುವ ಅಡೆತಡೆಗಳನ್ನು ತೆಗೆದುಹಾಕುವುದು ಮಾರಾಟಗಾರರ ಜವಾಬ್ದಾರಿಯಾಗಿದೆ. ಪ್ರತಿರೋಧವನ್ನು ಮೌಖಿಕವಾಗಿ ವ್ಯಕ್ತಪಡಿಸುವುದು. ನೀವು ಪ್ರಾಸ್ಪೆಕ್ಟ್ ಆ ನಿರೀಕ್ಷೆ ಮಾಡಿದ ತಕ್ಷಣ ಅವರಿಗೆ ಕೆಲವೊಂದು ಅನುಮಾನಗಳು ಸೃಷ್ಟಿ ಆಗ್ತಾ ಹೋಗುತ್ತೆ, ಪ್ರಶ್ನೆಗಳು ಮನಸ್ಸಿನಲ್ಲಿ ಉಟ್ಕೊಳ್ತಾ ಹೋಗುತ್ತೆ. ಅಂತ ಪ್ರಶ್ನೆಗಳಿಗೆ ಪರಿಹಾರ ಮಾಡೋದೇ ಈ ಒಂದು ಹಂತ. ಉದಾಹರಣೆಗೆ, ಈ ಉತ್ಪನ್ನವು ನನಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ನನಗೆ ಸ್ಪಷ್ಟವಾಗಿಲ್ಲ, ಅಥವಾ ಮೌಖಿಕ ರೀತಿಯಲ್ಲಿ ಅವರು ಗೊಂದಲಕ್ಕೊಳಗಾಗಿದ್ದಾರೆ ಅಥವಾ ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ ಎಂದು ಭವಿಷ್ಯವು ಮುಖದ ಅಭಿವ್ಯಕ್ತಿಗಳನ್ನ ತೋರಿಸುತ್ತದೆ. ಅಂತಹ ಸಮಯದಲ್ಲಿ ಮಾರಾಟದ ಆಕ್ಷೇಪಣೆಗಳು ನಿರೀಕ್ಷೆಯು ಮಾರಾಟ ಪ್ರಸ್ತುತಿಯತ್ತ ಗಮನ ಹರಿಸುತ್ತದೆ ಮತ್ತು ಆಕ್ಷೇಪಣೆಗಳನ್ನ ಪರಿಣಾಮಕಾರಿಯಾಗಿ ತಿಳಿಯಲು ಸಾಧ್ಯವಾದರೆ ಆಸಕ್ತಿ ಹೊಂದಿರಬಹುದು ಎಂಬ ಸೂಚನೆಯಾಗಿದೆ. ಅವರ ಅನುಮಾನ ಏನು, ಪ್ರಶ್ನೆ ಏನು ಅಂತ ತಿಳ್ಕೋಬೇಕು. ತಿಳ್ಕೊಂಡ ತಕ್ಷಣ ಅದಕ್ಕೆ ನಾವು ಅವರ ಸಂದೇಹಗಳಿಗೆ ಪರಿಹಾರಗಳನ್ನ ನೀಡುವುದೇ ಈ ಹಂತ. ಆಕ್ಷೇಪಣೆಗಳನ್ನ ಪರಿಣಾಮಕಾರಿಯಾಗಿ ನಿಭಾಯಿಸೋದು ಹೇಗೆ? ಮೊದಲನೆಯದು ಫಸ್ಟೇ ಹೇಳಿದ್ದೀನಿ, ಸಕ್ರಿಯವಾಗಿ ಆಲಿಸಿ ವಿವರಣೆಯನ್ನ ಕೊಡುವುದರ ಮೂಲಕ ನೀವು ಆಕ್ಷೇಪಣೆಗಳನ್ನ ಪರಿಣಾಮಕಾರಿಯಾಗಿ ಎದುರಿಸಬಹುದು. ಯಾವುದೇ ಆಕ್ಷೇಪಣೆಗೆ ಪ್ರತಿಕ್ರಿಯಿಸುವ ಮೊದಲು ನಿರೀಕ್ಷೆಯ ಕಾಳಜಿಯನ್ನ ಸಂಪೂರ್ಣವಾಗಿ ಆಲಿಸಿ. ಅವರು ತಮ್ಮ ಆಲೋಚನೆಗಳನ್ನ ಅಡ್ಡಿಪಡಿಸದೆ ವ್ಯಕ್ತಪಡಿಸಲಿ. ಅವ್ರಿಗೇನು ತೊಂದರೆಗಳಿದೆ ಅಥವಾ ಅವ್ರಿಗೇನು ಯೋಚನೆಗಳಿದೆ ಅದನ್ನ ಫಸ್ಟ್ ಹೇಳಿ. ಹಾಗೆ ಮಾಡುವ ಮೂಲಕ ನೀವು ಗೌರವವನ್ನ ತೋರುತ್ತೀರಿ, ನೀವು ಅವರ ದೃಷ್ಟಿಕೋನವನ್ನ ಗೌರವಿಸುತ್ತೀರಿ. ಯಾವುದೇ ಮಾರಾಟಗಾರರಿಗೆ ಇರಬೇಕಾದ ಪ್ರಮುಖ ಕೌಶಲ್ಯ ಏನು ಅಂತ ಹೇಳಿದ್ರೆ ಸಕ್ರಿಯವಾಗಿ ಆಲಿಕೆಯನ್ನ ಮಾಡುವುದು. ಮೊದಲಿಗೆ ಗ್ರಾಹಕರು ಏನ್ ಹೇಳ್ತಿದ್ದಾರೆ ಅದನ್ನ ಕೇಳಿಸ್ಕೋಬೇಕು. ಅದಾದ ನಂತರ ಮಿಕ್ಕಿರೋ ವಿಷಯಗಳು ಮಾಡ್ಬೇಕು. ಅವ್ರು ಕೇಳಿಸ್ಕೊಳ್ಳೋದಕ್ಕೆ ಮುಂಚೆನೆ ನೀವು ಪರಿಹಾರ ಕೊಡಕ್ಕಾಗಲ್ಲ ಅಥವಾ ಉತ್ತರ ಕೊಡಕ್ಕಾಗಲ್ಲ. ಫಸ್ಟ್ ಕೇಳಿಸ್ಕೋಬೇಕು. ಆಕ್ಷೇಪಣೆಗಳನ್ನ ಅಂಗೀಕರಿಸಿ ವಿವರಣೆ ಮಾಡುವುದು. ಒಮ್ಮೆ ನೀವು ಕಾಳಜಿಯನ್ನು ಅರ್ಥ ಮಾಡ್ಕೊಂಡ್ರೆ, ಅಂದ್ರೆ ಅವರ ಒಂದು ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡ್ರೆ ಅದನ್ನ ಒಪ್ಕೊಳ್ಳಿ. ಈ ತರ ಪ್ರಾಬ್ಲಮ್ ಇದೆ, ನೀವು ಅವರನ್ನ ಕೇಳಿರುವಿರಿ ಮತ್ತು ಅವರ ಆಕ್ಷೇಪಣೆ ನ್ಯಾಯಸಮ್ಮತವಾಗಿದೆ ಎಂಬ ನಿರೀಕ್ಷೆಯನ್ನ ಇದು ತೋರಿಸುತ್ತದೆ. ನೀವು ಅವ್ರು ಹೇಳಿರೋ ಒಂದು ಆಕ್ಷೇಪಣೆ, ಪ್ರಶ್ನೆ, ಅನುಮಾನ ಹೌದು ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ಕೋಬೇಕು. ಆ ಮೌಲ್ಯೀಕರಿಸಿದಾಗ ಮಾತ್ರ ಒಪ್ಪಿಕೊಳ್ಳುವುದು. ಅದರಿಂದ ಏನಾಗುತ್ತೆ, ನಂಬಿಕೆ ಅನ್ನೋದು ಜಾಸ್ತಿ ಆಗುತ್ತೆ. ಸಹಾನುಭೂತಿ, ಆ ಗ್ರಾಹಕರ ಮೇಲೆ ನಮ್ಗೊಂದು ಸಹಾನುಭೂತಿ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸ್ಪಷ್ಟೀಕರಣದ ಪ್ರಶ್ನೆಗಳನ್ನ ಕೇಳಿ ವಿವರಣೆಯನ್ನ ನೀಡುವುದು. ಆಕ್ಷೇಪಣೆಯ ಬಗ್ಗೆ ಆಳವಾದ ಒಳನೋಟವನ್ನ ಪಡೆಯಲು ಮುಂದಿನ ಪ್ರಶ್ನೆಗಳನ್ನ ಕೇಳಿ. ಕಾಳಜಿಯ ಮೂಲವನ್ನ ಪಡೆಯಲು ಇದು ನಿಮ್ಗೆ ಸಹಾಯ ಮಾಡುತ್ತೆ. ಅದು ಯಾವಾಗಲೂ ತಕ್ಷಣವೇ ಗೋಚರಿಸುವುದಿಲ್ಲ. ಆಧಾರವಾಗಿರುವ ಭಯಗಳು ಅಥವಾ ತಪ್ಪು ಗ್ರಹಿಕೆಗಳನ್ನ ಪರಿಹರಿಸಲು ನಮ್ಗೇನ್ ಮಾಡುತ್ತೆ, ಸ್ಪಷ್ಟೀಕರಣ ಕೊಡೋದ್ರಿಂದ ಸಹಾಯ ಮಾಡುತ್ತೆ. ಪರಾನುಭೂತಿಯೊಂದಿಗೆ ಆಕ್ಷೇಪಣೆಗೆ ಪ್ರತಿಕ್ರಿಯಿಸಿ ವಿವರಣೆಯನ್ನ ನೀಡುವುದು. ನಾನು ಆಗ್ಲೇ ಹೇಳಿದೆ, ಅವರ ಪರಿಹಾರವನ್ನ ಅಂಗೀಕರಿಸಿದ ನಂತರ ಸಹಾನುಭೂತಿಯಿಂದ ನಾವು ಅವರ ಆಕ್ಷೇಪಣೆಗಳಿಗೆ ಪ್ರತಿಕ್ರಿಯಿಸಬೇಕು. ಆದಾಗ ಮಾತ್ರ ಶಾಂತವಾಗಿರ್ಬೇಕು, ವೃತ್ತಿಪರವಾಗಿರ್ಬೇಕು, ರಕ್ಷಣಾತ್ಮಕವಾಗಿ ಅವ್ರಿಗೆ ನಾವು ಆಕ್ಷೇಪಣೆಗಳ ಬಗ್ಗೆ ಪರಿಹರಿಸಿದಾಗ ಮಾತ್ರನೇ ಆ ಒಂದು ಸಂಬಂಧ ಅನ್ನೋದು ನಿರೀಕ್ಷೆಯ ಅಗತ್ಯತೆಗಳೊಂದಿಗೆ ಪರಿಹಾರವ ಜೋಡಿಸುವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ರೂಪಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಗ್ರಾಹಕರಿಗೆ ನಮ್ಮ ಹತ್ರ ಖರೀದಿ ಮಾಡೋದಕ್ಕೂ ಕೂಡ ಇಷ್ಟ ಆಗೋದಿಲ್ಲ.
ಫೀಲ್ ಫೆಲ್ಟ್ ಫೌಂಡ್ ವಿಧಾನವನ್ನ ಬಳಸಿ ವಿವರಣೆಯನ್ನ ನೋಡುವುದು. ಈ ವಿಧಾನದಲ್ಲಿ ಆಕ್ಷೇಪಣೆಗಳನ್ನು ನಿರ್ವಹಿಸಲು ಸಾಬೀತಾದ ತಂತ್ರವಾಗಿದೆ. ಭವಿಷ್ಯದ ಭಾವನೆಗಳಿಗೆ ಸಂಬಂಧಿಸಲು ಇತರರು ಇದೇ ರೀತಿಯ ಕಾಳಜಿಯನ್ನ ಹೊಂದಿದ್ದಾರೆಂದು ಅವರಿಗೆ ತೋರಿಸಲು ಮತ್ತು ಆ ಕಾಳಜಿಗಳನ್ನು ಜಯಿಸಿದ ನಂತರ ಅವರು ಹೇಗೆ ಯಶಸ್ಸನ್ನು ಕಂಡುಕೊಂಡಿದ್ದಾರೆ ಎಂಬುದನ್ನು ಪ್ರದರ್ಶಿಸಲು ಇದು ನಿಮ್ಮನ್ನ ಅನುಮತಿಯನ್ನ ಮಾಡಿಕೊಳ್ಳುತ್ತದೆ. ಹೇಗೆ ನಿಮ್ಗೆ ಫೀಲ್ ಆಗುತ್ತೆ ಆ ಕಾಳಜಿಯನ್ನ ನೀವು ಈ ಒಂದು ಅಸ್ತ್ರದಲ್ಲಿ ತೋರಿಸ್ತೀರಾ. ಆಫರ್ ಪುರಾವೆ ಮತ್ತು ಸಾಮಾಜಿಕ ಮೌಲ್ಯೀಕರಣ ವಿವರಣೆ ಅಂತ ಹೇಳಿದ್ರೆ ಆಲ್ರೆಡಿ ಯಾರಿಗೆ ಆಕ್ಷೇಪಣೆಗಳಿತ್ತು ಆಕ್ಷೇಪಣೆಗಳಿಂದ ಹೊರ ಬಂದಿದ್ದಾರೆ ಅಂತಹ ಪುರಾವೆಗಳನ್ನ ತೋರಿಸೋದ್ರ ಮೂಲಕ ಕೂಡ ಆಕ್ಷೇಪಣೆಗಳನ್ನ ಪರಿಣಾಮಕಾರಿಯಾಗಿ ನಿಭಾಯಿಸ್ತಾ ಬರ್ಬೋದು. ವಿಳಾಸ ಬೆಲೆ ಕಾಳಜಿಗಳ ವಿವರಣೆ. ಬೆಲೆ ಆಕ್ಷೇಪಣೆಗಳು ಸಾಮಾನ್ಯವಾಗಿದೆ. ಈಗ ನಾನು ಯಾರಿಗೇ ಖರೀದಿ ಮಾಡಕ್ಕೆ ನೋಡ್ತೀನಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಮೌಲ್ಯ ನಾನೇನ್ ಕೊಡ್ತೀನಿ, ಬೆಲೆ ಏನ್ ಕೊಡ್ತೀನಿ ಅದು ದುಬಾರಿ ಅಂತ ಅನ್ಸೋದು ಸಾಮಾನ್ಯ. ವೆಚ್ಚವು ಕಾಳಜಿಯಾಗಿದ್ದರೆ ಹೂಡಿಕೆಯ ಮೇಲಿನ ಆದಾಯದ ಮೇಲೆ ಕೇಂದ್ರೀಕರಿಸಿ. ನೀವಿಷ್ಟು ಕೊಡ್ತಿದ್ದೀರಾ ಅದರಿಂದ ನಿಮ್ಗೆ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದನ್ನ ಅವ್ರಿಗೆ ವಿವರಣೆಯನ್ನ ನೀಡಬೇಕು. ನೀಡಿದಾಗ ಆ ಆಕ್ಷೇಪಣೆ ಏನಾಗುತ್ತೆ ಅಲ್ಲಿಗೆನೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮುಂದುವರಿಸಲು ಅನುಮತಿ ಕೇಳಿ ವಿವರಣೆ. ಆಕ್ಷೇಪಣೆಯನ್ನು ತಿಳಿದ ನಂತರ ನೀವು ಸಂಭಾಷಣೆಯನ್ನು ಮುಂದುವರಿಸಬಹುದೇ ಎಂದು ಕೇಳಿ. ಅವರ ಅನುಮತಿಯನ್ನ ಕೇಳಿ ನೆಕ್ಸ್ಟ್ ಇದು ಮಾಡ್ಲಾ ಬೇಡವಾ ಅಂತ ಹೇಳಿ. ಸೊ ಅದೇನಾಗುತ್ತೆ ಆ ಒಂದು ಪರಿಸ್ಥಿತಿಯನ್ನ ಶಾಂತಿಯುತ ಮಾಡಿ ನಿಯಂತ್ರಣವನ್ನ ನೀಡುತ್ತೆ ಮತ್ತು ಅವ್ರ ಕಾಳಜಿಗಳಿಗೆ ಕೂಡ ನಾವು ಗೌರವವನ್ನ ನೀಡ್ತಿದ್ದೀವಿ ಅನ್ನೋದು ಅವ್ರಿಗೆ ಅರಿವಾಗ್ತಾ ಹೋಗುತ್ತೆ. ಆಕ್ಷೇಪಣೆಯನ್ನು ಪರಿಹರಿಸಲಾಗಿದೆ ಎಂದು ಖಚಿತಪಡಿಸಿ ವಿವರಣೆ. ಅವರು ಕೇಳಿದ ತಕ್ಷಣ ಅವರ ಒಂದು ಸಂದೇಹಗಳನ್ನ ನಾವು ಪರಿಹರಿಸಿದ್ದೇವೆ ಅನ್ನೋದನ್ನ ನಾವು ಸಂಭಾಷಣೆಯಲ್ಲೇ ಖಚಿತಪಡಿಸ್ಕೋಬೇಕು. ಅದಾದ ಜೊತೆಗೆ ನಿರೀಕ್ಷೆ ಅಗತ್ಯತೆಗಳ ಮೇಲೆ ಕೇಂದ್ರೀಕರಿಸಿ ವಿವರಣೆ. ಅವ್ರು ಏನೇನೋ ಪ್ರಶ್ನೆಗಳು ಕೇಳ್ತಾರೆ ಅಂದ್ರೆ ಎಲ್ಲದಕ್ಕೂ ಪರಿಹಾರ ಕೊಟ್ಕೊಳಕ್ ಆಗಲ್ಲ. ಅವ್ರ ನಿರೀಕ್ಷೆ ಏನಿದೆ ಅದಕ್ಕೆ ತಕ್ಕ ಆದ ಒಂದು ಸಮಸ್ಯೆಗಳನ್ನ ಪರಿಹರಿಸೋದ್ರಲ್ಲಿ ನಮ್ಮ ಒಂದು ಗಮನವನ್ನ ಕೇಂದ್ರೀಕರಿಸಬೇಕು. ಇದರಿಂದ ನಾವು ಆಕ್ಷೇಪಣೆಗಳನ್ನ ಪರಿಣಾಮಕಾರಿಯಾಗಿ ನಿಭಾಯಿಸಬಹುದು. ಮಾರಾಟವನ್ನ ಮುಚ್ಚುವುದು. ಈ ಹಂತದಲ್ಲಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಅವರ ನಿರೀಕ್ಷೆಗಳನ್ನ ತಗೊಂಡಿದ್ದೀರಾ, ಅವರ ಆಕ್ಷೇಪಣೆಗಳನ್ನ ನೀವು ಪರಿಹರಿಸಿದಿರಾ. ಇಲ್ಲಿ ನೀವು ಮುಕ್ತಾಯದ ಸಮಯ ಅಂತ ನಾವು ಇದನ್ನ ಪರಿಗಣಿಸಬಹುದು. ಮಾರಾಟಗಾರನು ಉತ್ಪನ್ನವನ್ನ ಪ್ರದರ್ಶಿಸಿದ ನಂತರ ಮತ್ತು ಮಾರಾಟದ ಆಕ್ಷೇಪಣೆಗಳನ್ನ ನಿರ್ವಹಿಸಿದ ನಂತರ ಅಂತಿಮವಾಗಿ ಮಾರಾಟಗಾರನು ಸರಿಯಾದ ಸಮಯದಲ್ಲಿ ಮಾರಾಟವನ್ನ ಮುಚ್ಚಬೇಕು. ಆ ಮುಚ್ಚಬೇಕಾದ್ರೆ ಕೆಲವೊಂದು ತಂತ್ರಗಳಿವೆ. ಅದ್ಯಾವ್ದು ಅಂತ ಹೇಳಿದ್ರೆ ಮಾರಾಟಕ್ಕಾಗಿ ಕೇಳಿ ವಿವರಣೆ. ಮುಚ್ಚಲು ಸರಳ ಮತ್ತು ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ಮಾರಾಟವನ್ನು ಕೇಳುವುದು. ನಾನು ಈ ಒಂದು ಮಾರಾಟವನ್ನ ಕ್ಲೋಸ್ ಮಾಡಬಹುದಾ? ಅವರ ಕಾಳಜಿ, ಅವರ ಸಮಸ್ಯೆಯನ್ನ ಪರಿಹರಿಸಿದ ನಂತರ ಮುಕ್ತಾಯವನ್ನ ಮಾಡ್ತೀವಿ. ಎರಡನೇ ತಂತ್ರ ಊಹಾತ್ಮಕ ಮುಚ್ಚು ವಿವರಣೆ. ಈ ವಿಧಾನದಲ್ಲಿ ನಿರೀಕ್ಷೆಯು ಈಗಾಗಲೇ ಖರೀದಿಗೆ ಬದ್ಧವಾಗಿದೆ ಎಂದು ನಾವೇ ಏನ್ ಮಾಡ್ತೀವಿ ಊಹಿಸ್ಕೋತೀವಿ. ಊಹಿಸ್ಕೊಂಡ ನಂತರ ನಿರ್ಧಾರವನ್ನ ನಾವೇ ತೆಗೆದುಕೊಂಡು ಮುಂದಿನ ಹಂತಕ್ಕೆ ಕೂಡ ನಾವೇ ಮಾರ್ಗದರ್ಶನವನ್ನ ನೀಡ್ತಾ ಆಸಕ್ತಿಯನ್ನ ವಿಶೇಷವಾಗಿ ಪರಿಗಣಿಸಿ ಊಹಾತ್ಮಕವಾಗಿ ನಾವೇನ್ ಮಾಡ್ತೀವಿ ಮುಚ್ತಾ ಹೋಗ್ತೀವಿ. ಅರ್ಜೆನ್ಸಿ ಕ್ಲೋಸ್ ಅಥವಾ ಕೊರತೆ ಮುಚ್ಚು ವಿವರಣೆ. ನಿರೀಕ್ಷೆಯು ತ್ವರಿತವಾಗಿ ಕಾರ್ಯನಿರ್ವಹಿಸಬೇಕು ಮಾತ್ರ. ಲಭ್ಯವಿರುವ ಸೀಮಿತ ಸಮಯದ ರಿಯಾಯಿತಿಗಳು, ವಿಶೇಷ ಕೊಡುಗೆಗಳು ಅಥವಾ ಬೋನಸ್ಗಳನ್ನ ನೀಡುವ ಮೂಲಕ ತುರ್ತು ಪ್ರಜ್ಞೆಯನ್ನ ರಚಿಸಬೇಕು. ಆ ಒಂದು ಕೊಟ್ಟಿರೋ ಸಮಯದಲ್ಲಿ ಏನ್ ಮಾಡ್ತೀವಿ ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಸಾರಾಂಶ ಮುಚ್ಚು ವಿವರಣೆ. ಈ ವಿಧಾನವು ನಿಮ್ಮ ಪರಿಹಾರದ ಪ್ರಮುಖ ಪ್ರಯೋಜನಗಳು ಮತ್ತು ವೈಶಿಷ್ಟ್ಯಗಳನ್ನ ಸಾರಾಂಶವನ್ನ ಒಳಗೊಂಡಿರುತ್ತದೆ. ಇದು ನಿರೀಕ್ಷೆಯ ನೋವಿನ ಅಂಶಗಳನ್ನ ಹೇಗೆ ಪರಿಹರಿಸುತ್ತದೆ ಎಂಬುದನ್ನು ಪುನಃ ದೃಢೀಕರಿಸುತ್ತದೆ ಮತ್ತು ನಂತರ ಮಾರಾಟಕ್ಕಾಗಿ ಕೇಳುತ್ತದೆ. ಖರೀದಿಯಿಂದ ಅವರು ಗಳಿಸುವ ಮೌಲ್ಯದ ನಿರೀಕ್ಷೆಯನ್ನ ನೆನಪಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಪರ್ಯಾಯ ಆಯ್ಕೆ ಮುಚ್ಚು ವಿವರಣೆ. ಹೌದು ಅಥವಾ ಇಲ್ಲ ಎಂದು ಆಯ್ಕೆ ಮಾಡಲು ನಿರೀಕ್ಷೆಯನ್ನು ಕೇಳುವ ಬದಲು ಎರಡು ಆಯ್ಕೆಗಳ ನಡುವೆ ಒಂದು ಆಯ್ಕೆಯನ್ನು ಅವರಿಗೆ ನೀಡಿ. ಅದು ಎರಡೂ ಮುಕ್ತಾಯಕ್ಕೆ ಕಾರಣವಾಗುತ್ತದೆ. ನಿರ್ಧಾರದ ಮೇಲೆ ಅವರು ನಿಯಂತ್ರಣವನ್ನ ಹೊಂದಿರುವಂತೆ ಭಾವಿಸಲು ಅವಕಾಶವನ್ನ ಸಹ ಈ ಒಂದು ಪರ್ಯಾಯ ಆಯ್ಕೆ ಮುಚ್ಚು ವಿವರಣೆಯಲ್ಲೇ ನೀಡುತ್ತೇವೆ.
ಪ್ರಶ್ನೆ ಮುಚ್ಚು ವಿವರಣೆ. ಹೆಸರಿನಲ್ಲಿ ಇರುವಂತೆಯೇ ಒಂದು ಮಾರಾಟವನ್ನ ಪರಿಣಾಮಕಾರಿಯಾಗಿ ಮುಚ್ಚಬೇಕಂತ ಹೇಳಿದ್ರೆ ಪ್ರಶ್ನೆಯನ್ನ ಕೇಳುವುದು, ಅದರಿಂದ ದೃಢೀಕರಣವನ್ನ ತೆಗೆದುಕೊಳ್ಳುತ್ತಾ ಏನ್ ಮಾಡ್ತೀವಿ, ಅದನ್ನ ನಾವು ಮುಚ್ತೀವಿ. ಟ್ರಯಲ್ ಕ್ಲೋಸ್ ವಿವರಣೆ. ಟ್ರಯಲ್ ಕ್ಲೋಸ್ ವಿವರಣೆಯಲ್ಲಿ ನಾವೇನು ಅಂತ ಹೇಳಿದ್ರೆ ಪ್ರಾಯೋಗಿಕವಾಗಿ ಪ್ರಯತ್ನ ಮಾಡಿ ನಂತರ ನಾವು ಅದನ್ನ ಮುಚ್ಚುತ್ತೇವೆ. ಮೌನ ಮುಚ್ಚು ವಿವರಣೆ. ಇದ್ರಲ್ಲಿ ಏನಂತ ಹೇಳಿದ್ರೆ ಮಾರಾಟಗಾರನು ಕೇಳಿದ ನಂತರ ಕೂಡ ಗ್ರಾಹಕರು ಸುಮ್ಮನೆ ಇದ್ದಾರೆ ಅಂತ ಹೇಳಿದಾಗ ನಾವು ಅದನ್ನೇನ್ ಮಾಡ್ತೀವಿ, ಊಹೆ ಮಾಡ್ಕೊಂಡು ಇದನ್ನ ತೆಗೆದುಕೊಳ್ಳಲು ರೆಡಿ ಇದ್ದಾರೆ ಅನ್ನೋದಕ್ಕೆ ನಾವೇ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಇದಲ್ಲದೆ ಕಂಪನಿಯು ಅವರ ಟೀಕೆಗಳಿಗೆ ಕಿವಿಗೊಡದಿದ್ದರೆ ಅವರು ಅದನ್ನ ಇತರರಿಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ಇದು ಕಂಪನಿಯ ವಿಶ್ವಾಸಾರ್ಹತೆಗೆ ಹಾನಿ ಮಾಡುತ್ತದೆ. ಗ್ರಾಹಕರು ಅತೃಪ್ತರಾಗಿದ್ದಾರೆ. ಒಂದು ನಿಮಿಷ. ಈ ಕೆಲವು ವಿವರಣೆಗಳನ್ನ, ಈ ಒಂದು ತಂತ್ರಗಳನ್ನ ಬಳಸಿಕೊಂಡ ನಂತರ ಏನಾಗುತ್ತೆ, ನಾವು ಮಾರಾಟವನ್ನ ಮುಚ್ತೀವಿ. ಈಗ 6ನೇ ಹಂತ ಮುಗಿದ ನಂತರ ಕೊನೆಯ ಹಂತ ಅನುಸರಣೆ. ಇಟ್ಕೋಬೇಕು ಅಂತ ಹೇಳಿದ್ರೆ ಅದನ್ನ ಅನುಸರಣೆ ಮಾಡ್ಬೇಕು, ಜೊತೆಗೆ ಅವರಿಗೆ ತಕ್ಕ ಹಾಗೆ ಪ್ರತಿಕ್ರಿಯೆಗಳನ್ನ ನೀಡ್ತಾ ಹೋಗ್ಬೇಕು. ನೀಡ್ತಾ ಹೋದಾಗ ಮಾತ್ರನೇ ನಾವು ದೀರ್ಘಾವಧಿಯ ಸಂಬಂಧವನ್ನ ಮಾಡಲು ಸಹಾಯ ಮಾಡ್ತಾ ಹೋಗುತ್ತೆ. ಈ ದಿನದ ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ಎಲ್ಲಾ ಹಂತಗಳ ಬಗ್ಗೆ ವಿವರಣೆಯನ್ನ ನೀಡಿದ್ದೇವೆ ಹಾಗೂ ಚರ್ಚೆಯನ್ನ ಕೂಡ ಮಾಡಿದ್ದೇವೆ. ಇರುವ 7 ಹಂತಗಳಲ್ಲಿ ಹಿಂದಿನ ತರಗತಿಯಲ್ಲಿ 2 ಹಂತಗಳು, ಈ ದಿನ ತರಗತಿಯಲ್ಲಿ ಈ ಉಳಿದ 5 ಹಂತಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇದೇ ಬ್ಲಾಗ್ ಮಾರಾಟ ಪ್ರಕ್ರಿಯೆಯಲ್ಲಿ ಮುಂದಿನ ತರಗತಿಯಲ್ಲಿ ನಾವು ಮಾರಾಟದ ಪ್ರಸ್ತುತಿಯನ್ನ ನಾವು ಸಂಪೂರ್ಣವಾಗಿ ಇನ್ನೂ ಕೂಡ ಕೂಲಂಕಷವಾಗಿ ಚರ್ಚೆಯನ್ನ ಮಾಡುತ್ತೇವೆ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಈ ದಿನದ ತರಗತಿಗೆ ಧನ್ಯವಾದಗಳು.